ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವ ಕುರಿತಂತೆ ಹಾಸನದ ರೈತ ಮಹಿಳೆ ಹಾಗೂ ಉದ್ಯಮಿಗಳಾದ ಶ್ವೇತಾ ಮಂಜುನಾಥ್ ಬನವಾಸೆ ಹಾಗೂ ಶರ್ಮಿಳಾ ಪುನೀತ್ ಅವರೊಂದಿಗಿನ ಸಂವಾದವನ್ನು ಕೇಳೋಣ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವಗಳನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಅನೇಕ ಬಾರಿ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಹಾಗೂ ಸರ್ಕಾರವೂ ಕೂಡ ಕೃಷಿಕರಿಗೆ ಏನು ಹೇಳುತ್ತೆ ಅಂತ ಹೇಳಿದರೆ, ತಾವು ಬೆಳೆದಂತಹ ಉತ್ಪನ್ನಗಳನ್ನು ನೀವು ಮೌಲ್ಯವರ್ಧನೆಯನ್ನು ಮಾಡಬೇಕು, ಸಂಸ್ಕರಣೆಯನ್ನು ಮಾಡಬೇಕು, ಆವಾಗ ನಿಮಗೆ ಒಳ್ಳೆಯ ಬೆಲೆ ಸಿಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಅನೇಕ ಕೃಷಿಕರು ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಇವತ್ತಿಗೂ ಕೂಡ ಅದು ಸಾಧ್ಯ ಆಗಿಲ್ಲ. ತಾವೇನು ಉತ್ಪನ್ನಗಳನ್ನು ಬೆಳೀತಾರೋ ಅದು ಕಾಳಾಗಿರ್ಬೋದು, ಧಾನ್ಯ ಆಗಿರ್ಬೋದು, ಹಣ್ಣು ಕಾಯಿ ಇವೆಲ್ಲವನ್ನು ಕೂಡ ನೇರವಾಗಿ ಕೊಂಡೊಯ್ದು ಮಾರಾಟವನ್ನು ಮಾಡ್ತಾರೆ. ಆದರೆ ಮಾರುಕಟ್ಟೆಯಲ್ಲಿ ಅವ್ರಿಗೆ ನಿರೀಕ್ಷಿತ ಮಟ್ಟದಲ್ಲಿ ಬೆಲೆ ಸಿಗೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಅವರು ಹತಾಶರಾಗ್ತಕ್ಕಂಥದ್ದು ಮತ್ತು ನಿರಾಶರಾಗ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸುತ್ತೇವೆ. ಇದು ಎಲ್ಲದಕ್ಕೂ ಕೂಡ ಪರಿಹಾರ ಅಂತ ಹೇಳಿದರೆ, ಕೃಷಿಕರು ತಾವು ಬೆಳೆದಂತಹ ಪದಾರ್ಥಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಕೂಡ ಮೌಲ್ಯವರ್ಧನೆಯನ್ನು ಮಾಡಬೇಕು. ಮೌಲ್ಯವರ್ಧನೆಯನ್ನು ಮಾಡಲಿಕ್ಕೆ ಇವತ್ತು ಅನೇಕ ಸೌಕರ್ಯಗಳು ಇರುವಂಥದ್ದನ್ನು ನಾವು ಗಮನಿಸಬಹುದು. ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಹಾಕಿ ನಾವೇ ಯಂತ್ರಗಳನ್ನು ತಂದು ಅವುಗಳನ್ನು ಇಟ್ಟುಕೊಂಡು ಬಳಕೆಯನ್ನು ಮಾಡಬೇಕು ಅನ್ನುವಂಥದ್ದಿಲ್ಲ. ಇವತ್ತು ಸರ್ಕಾರದ ಸಹಾಯಧನದಲ್ಲಿ ಅನೇಕ ಕೃಷಿ ಸಂಬಂಧಿತ ಸಂಸ್ಥೆಗಳು ಹಾಗೂ ಕೃಷಿ ಸಂಬಂಧಿತ ಖಾಸಗಿ ಸಂಸ್ಥೆಗಳು ಕೂಡ ಕೃಷಿಕರಿಗೆ ನೆರವಾಗುವಂತಹ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅಂತ ಅಂದರೆ PMFME ಅಂತ ಹೇಳಿ ಕರೆಯಲಾಗುತ್ತೆ. ಈ ಒಂದು ಯೋಜನೆಯ ಫಲಾನುಭವಿಯಾಗಿ ಹಾಸನದ ಇಬ್ಬರು ಉದ್ಯಮಿಗಳು ಕೃಷಿಯಲ್ಲಿನ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಹಾಗೂ ಸಂಸ್ಕರಣೆಯನ್ನು ಮಾಡುವಲ್ಲಿ ನಿರತರಾಗಿದ್ದಾರೆ. ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಇವತ್ತು ಈ ವಿಚಾರದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕಾಗಿ ನಮ್ಮೊಂದಿಗೆ ಇರತಕ್ಕಂಥವರು ಹಾಸನದ ಉದ್ಯಮಿಗಳಾದ ಶ್ವೇತಾ ಮಂಜುನಾಥ್ ಬನವಾಸೆ ಅವರು ಹಾಗೂ ಶರ್ಮಿಳಾ ಪುನೀತ್ ಅವರು ನಮ್ಮೊಂದಿಗೆ ಇದ್ದಾರೆ. ಶ್ವೇತಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಶರ್ಮಿಳಾ ಅವ್ರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಈ ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಮೌಲ್ಯವರ್ಧನೆ ಹಾಗೂ ಸಂಸ್ಕರಣೆಯ ಬಗ್ಗೆ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ತಮಗೆ ಯಾಕೆ ಅನ್ನಿಸ್ತು? ಸರ್, ಮೂಲತಃ ನಾವು ಬೆಳೆದು ಬಂದಿದ್ದೆಲ್ಲ ಕೃಷಿ ಕುಟುಂಬ. ಅಂದರೆ ನಮ್ಮ ತಂದೆ ಬ್ಯಾಂಕ್ ಮ್ಯಾನೇಜರ್ ಆದರೂ ಕೂಡ ನಮ್ಮ ಕುಟುಂಬದ ಹಿನ್ನೆಲೆ ಬಂದು ಕೃಷಿ, ಅಂದರೆ ನಮ್ಮ ತಾತ ಮುತ್ತಾತ ಅವ್ರದ್ದೆಲ್ಲ ಬಂದು ಕೃಷಿ. ಸೊ ನಾವು ಸ್ವಲ್ಪ ಕೃಷಿ ಬಗ್ಗೆ ಸ್ವಲ್ಪ ನಮಗೂ ಆಸಕ್ತಿ. ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಂಗೆ, ಈಗ ರೈತ ರಾಗಿ ಬೆಳಿತಾನೆ, ಡೈರೆಕ್ಟ್ ರೈತರೇ ತೊಗೊಂಡೋಗಿ ಮಾರ್ಕೆಟಿಗೆ ಹಾಕಿದ್ರೆ ಅದ್ರ ಬೆಲೆ ಬಂದು 30 ರೂಪಾಯಿ ಇರುತ್ತೆ. ಸೊ ನಾವು ಸ್ವಲ್ಪ ಎಜುಕೇಷನ್ ಎಲ್ಲ ತೊಗೊಂಡು ದೊಡ್ಡವರಾಗ್ತಾ ಹೋದ್ಮೇಲೆ ಕೆಲವೊಂದು ಬಿಸ್ನೆಸ್ಗಳನ್ನ ನೋಡ್ತಾ ಹೋದ್ಮೇಲೆ ನಾವು ಯಾಕೆ ಇದ್ರದ್ದು ವ್ಯಾಲ್ಯೂ ಅಡಿಷನ್ಸ್ ಮಾಡಬಾರ್ದು ಅಂತ ಫಸ್ಟು ನಮಗೆ ಒಂದು ಇಂಪ್ರೆಸ್ ಅಂತ ಆಗಿದ್ದು ಕಾರ್ನ್ ಬಗ್ಗೆ. ಈಗ ಪಾಪ್ಕಾರ್ನ್, ಜೋಳನ ರೈತ ಬೆಳೆದಾಗ ಅದು 30 ರೂಪಾಯಿ ಇರುತ್ತೆ ರೇಟು. ಅದೇ ಪಾಪ್ಕಾರ್ನ್ ಆದಾಗ ಅದಕ್ಕೆ ಒಂದು ಚಿಕ್ಕ ಪ್ಯಾಕೆಟಿಗೆ 10 ರೂಪಾಯಿ ಆಗುತ್ತೆ. ಅದೇ ಪಾಪ್ಕಾರ್ನ ನೀವು ಮಾಲಲ್ಲಿ ತಗೊಳಕ್ ಹೋದ್ರೆ 300 ರೂಪಾಯಿ 400 ರೂಪಾಯಿ ಆಗುತ್ತೆ. ಸೇಮ್ ಇದರಲ್ಲಿ ನಾವು ರೈತರುಗಳು ಏನೇನು ಕಡಿಮೆ ರೇಟಿಗೆ ಸಿಕ್ಕುತ್ತೆ ಬೆಳಿತೀವಿ, ಅದನ್ನ ನಾವು ಯಾಕೆ ವ್ಯಾಲ್ಯೂ ಅಡಿಷನ್ಸ್ ಮಾಡಬಾರ್ದು ಅನ್ನೋ ಇಂಟೆನ್ಷನ್ ಉಟ್ಕೊಂಡು ನಾನು ಕೆಲವು ಸಂಸ್ಥೆಗಳಲ್ಲಿ ಟ್ರೈನಿಂಗ್ ತಗೊಂಡೆ, ಇಂಡಸ್ಟ್ರಿ ಟ್ರೈನಿಂಗ್ ತಗೊಂಡು ಕೆಲವೊಂದು ಪ್ರಾಡಕ್ಟ್ಗಳನ್ನ ಡೆವಲಪ್ ಮಾಡ್ತಾ ಹೋದ್ವಿ. ಅದರಲ್ಲಿ ಮೇನ್ ಪ್ರಾಡಕ್ಟ್ ಬಂದು ಫಸ್ಟು ರಾಗಿ. ಸೊ ರಾಗಿ ನಮಗೆ ಈ ಕಡೆ ಸೈಡ್ ಹೇರಳವಾಗಿ ಸಿಗುತ್ತೆ. ಹೇರಳವಾಗಿ ಸಿಕ್ಕೋದನ್ನ ಫಸ್ಟು ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡಿಕೊಂಡು ಅದರಿಂದ ಯಾವ ರೀತಿ ವ್ಯಾಲ್ಯೂ ಪ್ರಾಡಕ್ಟ್ಸ್ಗಳನ್ನ ಮಾಡ್ಬೋದು ಅಂತ ಟ್ರೈ ಮಾಡಿದ್ವಿ. ಆಮೇಲೆ ನಮ್ದು ಇನ್ನೊಂದು ಧ್ಯೇಯ ಏನಿತ್ತು ಅಂದರೆ, ಸುಮಾರು ಒಂದು 50ರಿಂದ 100 ವರ್ಷದ ಹಳೆ ಪ್ರಾಡಕ್ಟ್ಗಳನ್ನ, ಅದರ ಆಹಾರ ಪದ್ಧತಿಗಳನ್ನ ನಾವು ವಾಪಸ್ ತರಬೇಕು ಅನ್ನೋ ಕಾರಣಕ್ಕೆ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಬಂದು ಮೇಯ್ನು ಈ ಕಾಳು ರೊಟ್ಟಿ ಅಂತ ಹೇಳ್ತಾರೆ. ಇದಕ್ಕೆ ಸುಮಾರು ನೇಮ್ ಇದೆ. ಒಂದು ಗಟ್ಟದ ರೊಟ್ಟಿ ಅಂತಾರೆ, ಕೆಲವು ಕಡೆ ಕಾಳು ರೊಟ್ಟಿ ಅಂತಾರೆ, ಕೆಲವು ಕಡೆ ಪಾಣಿ ರೊಟ್ಟಿ ಅಂತಾರೆ. ಸೊ ಈಗಿನ ಜನ್ರೇಷನ್ಗೆ ಇದು ಯಾವುದು ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಅದನ್ನ ಟ್ರಾವೆಲಿಂಗ್ ಫ್ರೆಂಡ್ಲಿ ಫುಡ್ ಅಂತ ಮಾಡಿದ್ವಿ. ಅಂದರೆ ಆ ರೊಟ್ಟಿಗೆ ಎಲ್ಲ ರೀತಿಯಾದಂಥ ಪ್ರಾಡಕ್ಟ್ಸ್ಗಳು, ಕಾಳುಗಳು ಕೂಡ ಹಾಳಾಗುತ್ತೆ. ಹುರುಳಿ ಕಾಳಾಗಿರ್ಬೋದು, ಹೆಸರು ಕಾಳಾಗಿರ್ಬೋದು, ಹುಚ್ಚಳ್ಳಾಗಿರ್ಬೋದು, ಉಪ್ಪಾಗಿರ್ಬೋದು. ಅಂದರೆ ಇದೊಂದು ನಿಪ್ಪಟ್ಟು ತಡ, ರೆಡಿ ಟು ಈಟ್. ಸೊ ಆ ಥರ ರಾಗಿಗೆ ಒಂದು ಫಸ್ಟು ರೊಟ್ಟಿಗೆ ಹೋದ್ವಿ, ಹಪ್ಳಕ್ಕೆ ಹೋದ್ವಿ, ಸಂಡಿಗೆಗೆ ಹೋದ್ವಿ. ಆಮೇಲೆ ರಾಗಿಲಿ ಮೇಯ್ನ್ ಅಂದರೆ ರಾಗಿ ಮಾಲ್ಟ್, ರಾಗಿ ಹುರಿ ಹಿಟ್ಟು,
ಡೈರೆಕ್ಟಾಗಿ ಕೊಟ್ಟರೆ ರಾಗಿ ಇದನ್ನು ಮಕ್ಕಳು ಕುಡಿಯಲ್ಲ. ಅದಕ್ಕೋಸ್ಕರ ಅದರಲ್ಲಿ ಸ್ವಲ್ಪ ಮಾಡಿಫೈ ಮಾಡಿದ್ವಿ. ಅಂದರೆ ಈಗ ರಾಗಿ ಮಾಲ್ಟಿಗೆ ಚಾಕ್ಲೇಟ್ ಫ್ಲೇವರ್ಸ್ ಆ್ಯಡ್ ಮಾಡೋದು, ವೆನಿಲಾ ಫ್ಲೇವರ್ಸ್ ಆ್ಯಡ್ ಮಾಡೋದು. ಇಲ್ಲಿ ಫ್ಲೇವರ್ಸ್ ಆ್ಯಡ್ ಮಾಡೋದು ಕೂಡ ಏನು ಅಂದರೆ ಡೈರೆಕ್ಟ್ ಕೆಮಿಕಲ್ ಬೇಸ್ ಇದನ್ನು ಆ್ಯಡ್ ಮಾಡೋದಲ್ಲ, ಪ್ಯೂರ್ ಕೋಕೋ ಪೌಡರ್ನ ಆ್ಯಡ್ ಮಾಡೋದು. ಈ ವೆನಿಲಾ ಅಂದರೆ ವೆನಿಲಾ ಸ್ಟೆಮ್ ಬರುತ್ತೆ, ಅದನ್ನು ನಾವು ಪೌಡ್ರ್ ಮಾಡಿ ಆ್ಯಡ್ ಮಾಡೋದು. ಇನ್ನು ಸ್ವಲ್ಪ ಏಜ್ ಆದರ ವಿಷಯಕ್ಕೆ ಹೋದರೆ ಸೊ ಅವರಿಗೆ ಸ್ವಲ್ಪ ಈ ಶೀತದ ಅಂಶ ಇರ್ತಕ್ಕಂಥ ಮನುಷ್ಯರಿಗೆ ಸ್ವಲ್ಪ ರಾಗಿ ಸೇವನೆ ಮಾಡಿದ್ರೆ ಕೋಲ್ಡ್ ಆಗುತ್ತೆ. ಅದಕ್ಕೆ ಶೀತ ಹೊಡಿಲಿಕ್ಕೋಸ್ಕರ ಶುಂಠಿ ಫ್ಲೇವರ್ಸ್ ಆ್ಯಡ್ ಮಾಡೋದು. ಇನ್ನು ಆಗ ಹುಟ್ಟಿದ 6 months ಮಕ್ಕಳಿಗೆಲ್ಲ ರಾಗಿ ಸರಿ ಅಂತ ಮಾಡ್ತಾರೆ, ರಾಗಿ ಸರಿ ಮಾಡೋದು. ಈ ಥರ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ನ ರಾಗಿಲಿ ಸ್ಟಾರ್ಟ್ ಮಾಡಿದ್ವಿ. ಈಗ ರೀಸೆಂಟಾಗಿ ಸರ್ಕಾರದಿಂದ ನಮ್ಗೆ ಒಂದು ಪ್ರೋಗ್ರಾಮ್ ಆಯೋಜನೆ ಆಯಿತು, ಅಲ್ಲೂ ಕೂಡ ನಮ್ಮ ಗಟ್ಟದ ರೊಟ್ಟಿ ಲಾಂಚ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಒಂದು ಪ್ಯಾಕಲ್ಲಿ ಅದು 10 ರೊಟ್ಟಿ ಬರುತ್ತೆ, ಅದು ರೆಡಿ ಟು ಈಟ್ ಎಲ್ಲ ಇರುತ್ತೆ, ತುಂಬ ಹೆಲ್ತಿ. ಈಗಿನ ಪಿಜ್ಜಾ ಬರ್ಗರ್ ಹಾಳು ಮುಳು ತಿನ್ನೋದ್ರ ಬದಲು ಈ ಥರ ನೀವು ಒಂದು ರೊಟ್ಟಿ ತಿಂದರೂ ಸಾಕು, ಮಕ್ಕಳಿಗೆ ಒಳ್ಳೆ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇದೆ. ಮತ್ತು ಈ ರೊಟ್ಟಿ ಮಾಡೋದು ಮನೇಲಿ ಕಷ್ಟ. ಹಿಂದಿನ ಕಾಲದವ್ರಿಗೆಲ್ಲ ಗೊತ್ತಿರುತ್ತೆ, ಈಗ 60-70 years ಓಲ್ಡ್ ಇರೋರಿಗೆಲ್ಲ ಈ ರೊಟ್ಟಿ ಅಂದರೆ ಅವರು ಗಟ್ಟದ ರೊಟ್ಟಿನ ಪಾಣಿ ರೊಟ್ಟಿನ ಅಂತಾರೆ. ಬಟ್ ಈಗಿನ ಜನ್ರೇಷನ್ ಅವ್ರಿಗೆ ಇದು ಗೊತ್ತಿಲ್ಲ, ಮತ್ತು ಅದು ಮಾಡೋದು ಕಷ್ಟ. ನಮ್ಮಲ್ಲಿ ಹೆಂಗೆ ಪ್ರೋಸೆಸ್ ಮಾಡ್ತೀವಪ್ಪ ಅಂತಂದರೆ ನಾವು ಒಲೆಯಲ್ಲೇ ಪ್ರೋಸೆಸ್ ಮಾಡೋದು. ನೀವೀಗ ಸ್ಟವ್ ಇಟ್ಕೊಂಡು ಆ ರೊಟ್ಟಿ ಮಾಡಕ್ಕೆ ಹೋದ್ರೆ ಬರಲ್ಲ. ಸ್ಟವಲ್ಲಿ ಅನೇಕ ರೊಟ್ಟಿಗಳು ಚೆನ್ನಾಗಲ್ಲ. ಹೌದು, ಒಲೆನೇ ಇದು. ಅದನ್ನ ನಾವು ಒಲೆಯಲ್ಲೇ ಬೇಯಿಸ್ತಾ ಗಟ್ಟಿ ಮಾಡ್ತೀವಿ. ಈ ರೊಟ್ಟಿ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಮಾಡಕ್ಕೆ ತುಂಬ ಕಷ್ಟ. ಮತ್ತು ಇದ್ರದ್ದು ನಮಗೆ ಒಂದು ಚಾಲೆಂಜ್ ಏನಪ್ಪ ಅಂತಂದರೆ, ಈ ರೊಟ್ಟಿ ಮಾಡೋಕ್ಕೆ ಅಂತಲೇ ಕೆಲವ್ರು ಸ್ಕಿಲ್ಡ್ ಲೇಬರ್ಸ್ಗಳು ಬೇಕು. ಮೇಯ್ನ್ ಪ್ರಾಬ್ಲಮ್ಮು ವರ್ಕರ್ಸ್ದು. ಆದರೂ ಅದನ್ನೆಲ್ಲ ನಾವು ಬದಿಗಿಟ್ಟು ಇದನ್ನು ಒಂದು ಜನಕ್ಕೊಂದು ಒಳ್ಳೆ ಫುಡ್ ಕೊಡಬೇಕು, ಒಂದು ರೈತರಿಗೊಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ಇದನ್ನು ಲಾಂಚ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮೂವ್ ಆಗ್ತಾ ಇದೆ ಸರ್. ಇದು ಸುಮಾರು ನೀವೇ ಹೇಳ್ದಂಗೆ 50-60 ವರ್ಷಗಳ ಹಿಂದೆ ಇದ್ದಂಥ ಒಂದು ಆಹಾರ ಅದು. ಅದನ್ನು ಮತ್ತೆ ವಾಪಸ್ಸು ತರಲಿಕ್ಕೆ ಕಷ್ಟ ಆಗಲಿಲ್ವ ನಿಮಗೆ? ಕಷ್ಟ ಆಯಿತು ಸರ್. ಅಂದರೆ ನನಗೊಂದು ದೇವರ ಆಶೀರ್ವಾದದಿಂದ ಏನಾಯ್ತಪ್ಪ ಅಂದರೆ, ನಮ್ಮ ಕೃಷಿ ಕುಟುಂಬದ ಹಿನ್ನೆಲೆ ಆಗಿದ್ದರಿಂದ ನಾವು ಮಾಡಿದ ಪ್ರಾಡಕ್ಟ್ಗಳನ್ನ ಫಸ್ಟ್ ಎಲ್ಲ ಸ್ಯಾಂಪಲ್ ಥರ ಕೊಡ್ತಾ ಇದ್ದಿದ್ದರಿಂದ, ಈ ಪ್ರಾಡಕ್ಟ್ಗಳನ್ನ ಆ ಏಜ್ ಗ್ರೂಪ್ ಅವ್ರು ಮಿಸ್ ಮಾಡ್ಕೋತಾ ಇದ್ದಿದ್ದರಿಂದ ನನಗೆ ಮಾರ್ಕೆಟಿಂಗ್ ಅಷ್ಟು ದೊಡ್ಡ ಚಾಲೆಂಜ್ ಅನ್ನಿಸ್ಲಿಲ್ಲ. ಈಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ, ಎಲ್ಲ ಈಗ ಸ್ವಲ್ಪ ಆರೋಗ್ಯಕರವಾಗಿರ್ತಕ್ಕಂಥ ಫುಡ್ಡನ್ನು ಹುಡುಕ್ತಾ ಇದ್ದಾರೆ. ಅವಾಗೆಲ್ಲ ಏನಕ್ಕೆ ಹಳೆ ಕಾಲದಲ್ಲಿ ಈ ಥರ ಮಾಡ್ಕೊಂಡಿದ್ರು ಅಂದರೆ, ಒಂದೂರಿಂದ ಒಂದೂರಿಗೆ ಹೋಗ್ಬೇಕಾದ್ರೆ ಈ ಥರ ಹೋಟೆಲ್ಸ್ಗಳು ಇಷ್ಟೊಂದು ಇರಲಿಲ್ಲ. ಆಹಾರ ಕೆಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರದ್ದೇ ಆದ ಪದ್ಧತಿಲಿ ಈ ಥರ ರೊಟ್ಟಿಗಳನ್ನ ಮಾಡ್ಕೊಂಡಿದ್ರು. ಸೊ ಅದರಲ್ಲಿ ಎಷ್ಟು ಬೆನಿಫಿಟ್ಸ್ ಇತ್ತು ನೋಡಿ. ಹುರುಳಿಕಾಳಿದೆ, ಹೆಸರು ಕಾಳಿದೆ, ಚಿಲ್ಲಿ ಇದೆ, ಕರಿ ಲೀವ್ಸ್ ಇದೆ. ಅದನ್ನೊಂದು ಸ್ವಲ್ಪ ತಿಂದು ನೀರು ಕುಡಿದು ಮುಂದೆ ಹೋಗ್ತಾ ಇದ್ರು. ಅವ್ರ ಆರೋಗ್ಯ ಕೂಡ ಚೆನ್ನಾಗಿರ್ತಿತ್ತು. ಸೊ ಈಗ ಎಲ್ಲ ಕಡೆ ಫೆಸಿಲಿಟೀಸು ಜಾಸ್ತಿ ಆಗಿದೆ, ಹೋಟೆಲ್ಸ್ ಜಾಸ್ತಿ ಆಗಿದೆ, ಅದಕ್ಕೊಂದಷ್ಟು ಪ್ರಿಸರ್ವೇಟಿವ್ಸು ಕೆಮಿಕಲ್ಸು ಎಲ್ಲ ಹಾಕ್ತಾರೆ. ದುಡ್ಡು ಖರ್ಚಾಗುತ್ತೆ, ನಮ್ಮ ಆರೋಗ್ಯನೂ ಹಾಳಾಗುತ್ತೆ. ಸೊ ಮಾರ್ಕೆಟಿಂಗ್ ನನಗೆ ದೊಡ್ಡ ಟಾಸ್ಕ್ ಅಂತ ಅಂತ ಅನ್ನಿಸ್ಲಿಲ್ಲ. ನೀವು ನಂಬಲ್ಲ, IT-BT ಅವರೆಲ್ಲ ಈ ರೊಟ್ಟಿನ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಾರೆ. ಹೆಲ್ತಿಗೆ ತುಂಬಾ ದಿವಸ ಇಟ್ಟು ತಿನ್ಬಹುದು. ನೀವು ಒಂದು 4-5 months ತನಕ ಆರಾಮಾಗಿ ಇಡ್ಬೋದು. ಮತ್ತದ್ರ ಜೊತೆಗೆ ಬೇರೆ ಏನು ಬೇಕಿಲ್ಲ, ಚಟ್ನಿ ಬೇಕಿಲ್ಲ, ಮೊಸರು ಬೇಕಿಲ್ಲ, ಸಾರು ಬೇಕಿಲ್ಲ, ಏನು ಬೇಕಿಲ್ಲ. ಡೈರೆಕ್ಟ್ ಆಗಿ ರೆಡಿ ಟು ಈಟ್. ಅದು ಒಂದ್ ಕೈಲಿ ತಿಂತ ನೀವು ಆರಾಮಾಗಿ ಕೆಲಸನೂ ಮಾಡ್ಬೋದು. ಹೆಲ್ತಿಗೂ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ, ಟೇಸ್ಟ್ ಆಗಿರುತ್ತೆ. ಈಗ ನಿಪ್ಪಟ್ಟು ಯಾವ ಥರ ಇರುತ್ತೋ ಅದೇ ಥರ ಈ ರೊಟ್ಟಿ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಆಯಿಲು ಮತ್ತು ಇದು ಏನೂ ಯೂಸ್ ಮಾಡಲ್ಲ. ಎಣ್ಣೆಯನ್ನು ಬಳಸೋದ ಕಾರಣಕ್ಕೆ ಅಷ್ಟು ದಿವಸ ಇಡ್ಬೋದಲ್ವಾ ಅದನ್ನ? ಹೌದು, ಎಣ್ಣೆ ಬಳಸ್ತಾ ಇರೋದು ಒಂದು. ಮತ್ತು ಅದನ್ನು ಬಿಸಿ ನೀರಲ್ಲಿ ಕಲಸಿ ಕಾಳುಗಳನ್ನೆಲ್ಲ ಹಾಕಿರ್ತೀವಿ, ಅದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ ಹಾಕಿ ಒಲೆಲೆ ಅದನ್ನು ನೀಟಾಗಿ ಸುಟ್ಟಿರ್ತೀವಿ. ಹಾಗಾಗಿ ಇದು ಕೆಡಲ್ಲ. ಮತ್ತು ಸಾಲ್ಟು ಮತ್ತು ಚಿಲ್ಲಿ ಎಲ್ಲ ಹಾಕಿರ್ತೀವಲ್ಲ, ಅದು ಪ್ರಿಸರ್ವೇಟಿವ್ಸ್ ಥರ ವರ್ಕ್ ಆಗುತ್ತೆ. ಈ ರಾಗಿಯಿಂದ ಸಂಡಿಗೆ ಮತ್ತು ಹಪ್ಪಳ ಅದರನ್ನು ಕೂಡ ತಾವು ತಯಾರು ಮಾಡಿ ಮಾರಾಟವನ್ನು ಮಾಡ್ತಾ ಇದ್ದೀರಾ. ಯಾವ್ಯಾವ ಬಗೆಯ ಸಂಡಿಗೆ ಮತ್ತು ಹಪ್ಪಳಗಳು ಲಭ್ಯ ಇರುತ್ತೆ ಸರ್? ಸಂಡಿಗೆಗಳಲ್ಲಿ ಇದರಲ್ಲಿ ಪೇಣಿ ಸಂಡಿಗೆ ಅಂತ ಮಾಡ್ತೀವಿ. ಈಗ ಅಕ್ಕಿಲಿ ಯಾವ ಥರ ನೀವು ಸಂಡಿಗೆ ನೋಡಿರ್ತೀರೋ, ಇದೇ ಥರ ರಾಗಿಲೂ ಕೂಡ ರಾಗಿ ಪೇಣಿ ಸಂಡಿಗೆ ಅಂತ ಮಾಡ್ತೀವಿ. ಮತ್ತು ರಾಗಿಲಿ ಗಂಜಿ ಥರ ಮಾಡಿ ರಾಗಿ ಸ್ಪೂನ್ ಸಂಡಿಗೆ ಅಂತ ಮಾಡ್ತೀವಿ. ರಾಗಿ ಹಪ್ಪಳಗಳು ಮಾಡ್ತೀವಿ. ಈಗ ನೀವು ಶುಗರ್ ಇರೋರಿಗೆಲ್ಲರಿಗೂ ರಾಗಿ ಮೊರೆನೇ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅಕ್ಕಿಯಲ್ಲಿ ಯಾವ ರೀತಿಯಾದಂತಹ ನೀವು ಪ್ರಾಡಕ್ಟ್ಸ್ಗಳನ್ನ ನೋಡ್ತೀರಾ, ಅದನ್ನು ಬೇಸಾಗಿ ಇಟ್ಕೊಂಡು ನಾವು ರಾಗಿಗಳಲ್ಲಿ ಇದೆಲ್ಲ ಮಾಡಿದ್ದೀವಿ. ಮತ್ತು ತುಂಬ ಚೆನ್ನಾಗಿ ಮೂವ್ ಆಗ್ತಿದೆ. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವೊಂದು ತಿಳಿಸಾರು ಮಾಡ್ಕೊಂಡು ಇದನ್ನೆಲ್ಲ ಸೈಡ್ ಇಟ್ಕೊಂಡು ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಶರ್ಮಿಳಾ ಅವರೇ, ಈ ರಾಗಿಯಲ್ಲಿ ಯಾವೆಲ್ಲ ಹಪ್ಪಳವನ್ನು ಮಾಡ್ತಾ ಇದ್ದೀರಾ? ಸರ್, ರಾಗಿಯಲ್ಲಿ ಮೇಯ್ನು ಅಕ್ಕಿಲಿ ಹೆಂಗೆ ಹಪ್ಪಳ ಮಾಡ್ತೀವಿ ನಾವು, ಖಾರ ಹಾಕಿ ಸಂಡಿಗೆಗಳು ಇದೆಲ್ಲ ಮಾಡ್ತೀವಿ, ಅದೇ ಥರ ರಾಗಿಲೂ ಕೂಡ ಮಾಡ್ತೀವಿ. ಮತ್ತು ಅದು ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಯಾವುದೇ ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ಇರಲ್ಲ. ನೀವು ಒಂದು ವರ್ಷಾನ್ಗಟ್ಲೆ ಕೂಡ ಇಟ್ಕೊಂಡು
ಕನ್ಸ್ಯೂಮ್ ಮಾಡ್ಬೋದು ಸರ್. ತಿನ್ಬೋದು, ಏನು ತೊಂದರೆ ಏನಿಲ್ಲ ಅದ್ರ. ಈ ಹುರಿ ಹಿಟ್ಟು ಮತ್ತೆ ಸರಿ ಹಿಟ್ಟು ಇದು ಬಹಳ ಮುಖ್ಯವಾದದ್ದು. ಇದು ಕೂಡ ನೀವು ಹೇಳ್ದಂಗೆ ಒಂದು 50-60 ವರ್ಷಗಳ ಹಿಂದಿನಿಂದಲೂ ಇದ್ದಂತಹ ಒಂದು ಪದಾರ್ಥಗಳು. ಇದನ್ನ ಹೇಗೆ ಪ್ರಾರಂಭ ಮಾಡಿದಿರಾ, ಅದರ ವಿಶೇಷತೆ? ಸರ್, ಈಗ ರಾಗಿ ಹುರಿ ಹಿಟ್ಟು ಅಂತಂದ್ರೆ ಈಗ ರಾಗಿ ಹುರಿ ಹಿಟ್ಟು ಮಾಡಕ್ ಹೋದ್ರೆ ಈಗ ಕೆಲವೊಂದು ಮಾರ್ಕೆಟಲ್ಲಿ ತುಂಬಾನೇ ಮಿಸ್ಗೈಡ್ ಆಗ್ತಾ ಇದೆ. ರಾಗಿ ಹುರಿ ಹಿಟ್ಟೆಲ್ಲ ರೆಡಿ ಸಿಗ್ತಾ ಇದೆ. ಅದು ರಾಂಗ್ ಥಿಂಗ್ ಸರ್. ಯಾಕೆಂದ್ರೆ ರಾಗಿ ಹುರಿ ಹಿಟ್ಟು ಮಾಡ್ಬೇಕಾದ್ರೆ ರಾಗಿ ಪಾಪ್ ಆಗಬೇಕು. ಅದು ಕೆಲವೊಂದು ತಳಿ ರಾಗಿಗಳಲ್ಲಿ ಮಾತ್ರ ಬರುತ್ತೆ. ನಿಮ್ಗೆ ಎಲ್ಲಾ ರಾಗಿಗಳಲ್ಲೂ ರಾಗಿ ಅದು ಹರಳಾಗಲ್ಲ. ಅದನ್ನ ಗುರುತಿಸಿ ತಂದು ಆ ರಾಗಿನ ನೀವು ನೆನೆಸಿ ಹುರಿದು ಪುಡಿ ಮಾಡಿ ಅದನ್ನ ಒಂದು ವೈಟ್ ಕಲರ್ ಬಟ್ಟೆಯಲ್ಲಿ ಅದನ್ನ ನಾವು ಸೋಸ್ತೀವಿ. ಆ ಬರೋ ಅಂತಹ ಪೌಡ್ರಿಗೆ ಅದರಲ್ಲೂ ನಾವು 3 ವೆರೈಟಿ ಮಾಡ್ತೀವಿ. ಒಂದು ಪ್ಲೈನ್ ರಾಗಿ ಏನು ಸರಿ ಸೋಸಿರ್ತೀವಿ, ಅದಕ್ಕೆ ಕೆಲವೊಂದು ಹೆಸರು ಕಾಳು ಹಾಕಿ ಏಲಕ್ಕಿ ಹಾಕಿ ಹುರಿ ಹಿಟ್ಟು ಮಾಡ್ತೀವಿ. ಇನ್ನೊಂದು ಮಕ್ಳುಗಳಿಗೋಸ್ಕರ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಮಾಡ್ತೀವಿ. ಡ್ರೈ ಫ್ರೂಟ್ಸು, ಬೆಲ್ಲ ಮತ್ತು ಈ ರಾಗಿ ಸರಿ ಹಾಕಿ ಮಾಡ್ತೀವಿ. ಸೊ 2 ಥರದ ರಾಗಿ ಹುರಿ ಹಿಟ್ಟು ಮಾಡ್ತೀವಿ. ಈ ರಾಗಿ ಹುರಿ ಹಿಟ್ಟಲ್ಲಿ ನೀವು ಅದಕ್ಕೆ ಕಾಯಿ ತುರಿ ಹಾಕಿ ಉಂಡೆ ಮಾಡ್ಕೊಂಡು ತಿನ್ಬೋದು. ಇನ್ನು ನಾನು ಡಯಟ್ ಮಾಡ್ತೀನಿ, ನಾನೇನು ತಿನ್ನಲ್ಲ ಅಂದರೆ ಗಂಜಿ ಮಾಡ್ಕೊಂಡು ಕುಡಿಬೋದು, ದೋಸೆ ಮಾಡ್ಕೊಂಡು ತಿನ್ಬೋದು, ಇಲ್ಲ ಮಜ್ಜಿಗೆಗೆ ಹಾಕೊಂಡು ಕುಡಿಬೋದು. ಮಕ್ಳಿಗಷ್ಟೇ ನೀವು ಜಸ್ಟ್ ಒಂದು ಹಾಲಿಗೆ ಮಿಕ್ಸ್ ಮಾಡಿ 2 ಕುದಿ ಕುದಿಸಿ ಅದನ್ನು ನೀವು ತಣ್ಣಗೆ ಮಾಡಿ ಕುಡಿಸ್ಬೋದು. ತುಂಬಾ ಆರೋಗ್ಯ ಬೆನಿಫಿಟ್ಸ್ ಇದೆ. ಯಾಕೆಂದರೆ ರಾಗಿನ ನೀವು ಪಾಪ್ ಮಾಡಿರ್ತೀರ, ಅಲ್ಲಿ ಸ್ವಲ್ಪ ಮಜ್ಜಿಗೆ ಹಾಕೊಂಡು ಹುರಿದಿರ್ತೀವಿ. ಇದೆಲ್ಲ ನಿಮಗೆ 100 ವರ್ಷ 200 ವರ್ಷದ ಅಜ್ಜಿಗಳು ಏನು ಮಾಡ್ತಾ ಇದ್ರು ಫುಡ್ಡು, ಅದೇ ಫುಡ್ಡನ್ನ ನಾವು ಇದನ್ನ ಮಾಡ್ರನ್ ಟೆಕ್ನಾಲಜಿಲಿ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯಾದಂತಹ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ ಇಲ್ಲ. ಮತ್ತೆ ನಾವಿಬ್ರು ಪಾರ್ಟ್ನರ್ಸ್ಗಳು ಏನು ಮಾಡ್ತಾ ಇದೀವಿ, ನಾವು ಕೂಡ ತಾಯಿಂದಿರೆ ನಮ್ಮ ಮಕ್ಳುಗಳಿಗೆ ನಾವು ಏನು ಮಾಡ್ಕೊಟ್ಟಿರ್ತೀವಿ ಅದನ್ನೇ ಈಗ ಒಂದು ಇಂಡಸ್ಟ್ರಿ ರೂಪದಲ್ಲಿ ತರ್ತಿದ್ದೀವಿ. ಮತ್ತೆ ನಮ್ದೆಲ್ಲ 100% ಮಹಿಳೆಯರೇ ಮಾಡ್ತಾ ಇರೋದು. ಅಲ್ಲಿ ಕೆಲಸ ಮಾಡ್ತಿರೋರು ಕೂಡ ತಾಯಂದಿರೆ. ಹಾಗಾಗಿ ಸ್ವಲ್ಪ ರುಚಿ ಜಾಸ್ತಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಈ ರಾಗಿ ಬಿಸ್ಕೆಟ್ಗೆ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಬೇಡಿಕೆ ಇದೆ. ರಾಗಿ ಬಿಸ್ಕೆಟ್ ಅನ್ನ ಮಾಡೋಂಥ ಆಲೋಚನೆ ಏನಾದರೂ ಇದೆಯಾ ನಿಮಗೆ? ಸರ್, ನಾನು ರಾಗಿ ಬಿಸ್ಕೆಟ್ ಟ್ರೈ ಮಾಡಿದೆ. ಅದಕ್ಕೆ ನೀವು ಬರೀ ನೀವು ತುಪ್ಪ ಹಾಕಿ ಮಾಡ್ಲಿಕ್ಕೆ ಹೋದ್ರೆ ರಾಗಿ ಬಿಸ್ಕೆಟ್ಗೆ ಶೆಲ್ಫ್ ಲೈಫ್ ಕಡಿಮೆ ಬರುತ್ತೆ. ಮತ್ತೆ ಅದಕ್ಕೆ ಸ್ವಲ್ಪ ನೀವು ಅಡಿಕ್ಟಿವ್ಸ್ ಕಡೆಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ರಾಗಿ ಬಿಸ್ಕೆಟ್ನ ನಾನು ಬಿಟ್ಬಿಟ್ಟೆ. ನನ್ನ ಪ್ರಾಜೆಕ್ಟಲ್ಲಿ ರಾಗಿ ಬಿಸ್ಕೆಟ್ ಇತ್ತು, ತುಂಬಾನೇ ಟ್ರೈ ಮಾಡಿದ್ವಿ. ಅದಕ್ಕೆ ನೀವು ಸ್ವಲ್ಪ ಮೈದಾ ಆ್ಯಡ್ ಮಾಡಲಿಲ್ಲ ಅಂತಂದರೆ ಅದಕ್ಕೆ ನಿಮಗೆ ಬಿಸ್ಕೆಟ್ ಅಷ್ಟು ನೀಟಾಗಿ ಬರ್ತಿರ್ಲಿಲ್ಲ. ಹಾಗಾಗಿ ನಮ್ದು 100% ಇದ್ರ ಫುಡ್ ಆಗಿರೋದ್ರಿಂದ ನಾವು ಆ ಪ್ರಾಡಕ್ಟ್ನ ನಾವು ಕೈ ಬಿಟ್ವಿ. ಈಗ ನೀವೇನು ರಾಗಿಯಲ್ಲಿ ಉತ್ಪನ್ನಗಳನ್ನು ಮಾಡ್ತಾ ಇದ್ರು ಇದುವರೆಗೂ ನಮ್ಗೆ ಹೇಳಿದ್ರಲ್ಲ, ರೊಟ್ಟಿ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ಹಪ್ಪಳ, ರಾಗಿ ಮಾಲ್ಟು, ಹುರಿ ಹಿಟ್ಟು, ಇಲ್ಲೆಲ್ಲಿಯೂ ಕೂಡ ಅದು ಹಾಳಾಗದ ಹಾಗೆ, ಕೆಡದ ಹಾಗೆ ಯಾವುದೇ ರಾಸಾಯನಿಕಗಳ ಬಳಕೆಯನ್ನು ಮಾಡ್ತಾ ಇಲ್ಲ ಅಲ್ವಾ? ಇಲ್ಲ, ಯಾವುದೇ ರೀತಿಯಾದಂಥ ರಾಸಾಯನಿಕಗಳನ್ನ ಯೂಸ್ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ, ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಇದೆಲ್ಲ ಸುಮಾರು 100-150 ವರ್ಷದ ಹಿಂದಿನ ಇದು. ಈಗ ನೀವು ರಾಗಿನ ಅಲ್ಲೇ ಚೆನ್ನಾಗಿ ಹುರಿದಾಗ ಅದು ಹುಳಾಗೋ ಅಂತ ಪ್ರಮೇಯನೇ ಬರಲ್ಲ. ರೊಟ್ಟಿನ ನೀವು ಆಲ್ರೆಡಿ ಒಲೆಯಲ್ಲಿ ಚೆನ್ನಾಗಿ ಸುಟ್ಟಿರ್ತೀರಾ, ಅದು ಕೂಡ ನಿಮಗೆ ಹುಳ ಬರಲ್ಲ. ರಾಗಿ ಸರಿನ ನೀವು ಒಂದು ಕ್ಲಾತಲ್ಲಿ ನೀವು ಅದರದ್ದು ಇದನ್ನೆಲ್ಲ ತೆಗೆದುಬಿಟ್ಟಿರ್ತೀರ. ಹಾಗಾಗಿ ನಿಮ್ಗಲ್ಲಿ ಯಾವುದೇ ರೀತಿಯಾದಂತಹ ಹುಳ ಬರೋ ಅಂಥ ಅವಶ್ಯಕತೆ ಇರಲ್ಲ. ಮತ್ತು ನೀವು ಇದಕ್ಕೆ ಎಕ್ಸ್ಟ್ರಾ ಏನು ಹುಳ ಬರೋ ಅಂಥ ಪ್ರಾಡಕ್ಟ್ಸ್ನೇ ಆ್ಯಡ್ ಮಾಡದೇ ಇದ್ದಾಗ ನಿಮ್ಗಲ್ಲಿ ಹುಳ ಬರೋ ಚಾನ್ಸಸ್ಗಳೇ ಇಲ್ಲ. ಅದಕ್ಕೋಸ್ಕರ ನೀವು ಯಾವ ಪ್ರಿಸರ್ವೇಟಿವ್ಸು, ಕೆಮಿಕಲ್ಸು ಹಾಕೋಂಗೆ ಇಲ್ಲ. ಇದೆಲ್ಲ 100% ನೀವು ಆರ್ಗ್ಯಾನಿಕ್ ಫುಡ್ಡು ಮತ್ತು ಹೆಲ್ತಿ ಕೆಮಿಕಲ್ ಫ್ರೀ ಫುಡ್ ಅಂತ ನೀವು ಆರಾಮಾಗಿ 6 ತಿಂಗಳು ಮಕ್ಕಳಿಂದ 60 ವರ್ಷದವ್ರ ತನಕನೂ ತಿನ್ಬೋದು. ರಾಗಿ ಮೊದಲೇ ಹಾಳಾಗದಂತ ಒಂದು ವಸ್ತು. ಯಾಕಂದ್ರೆ ಕನಕದಾಸರೇ ಹೇಳಿದ್ದಾರೆ ಅವರ ಇದರಲ್ಲಿ, ರಾಗಿ ಎಷ್ಟು ದಿವಸ ಇಟ್ಟರು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಾಭಾವಿಕವಾಗಿ ಹಾಳಾಗದಂತ ಒಂದು ಗುಣವನ್ನ ಹೊಂದಿರತಕ್ಕಂಥ ರಾಗಿಗೆ ಮತ್ತೆ ನಾವೇನೋ ರಾಸಾಯನಿಕವನ್ನ ಬೆರೆಸಿ ಹಾಳಾಗದಂಗೆ ಮಾಡ್ತೀವಿ ಅನ್ನುವಂಥದ್ದು ಬೇಡ ಅನ್ನುವಂಥ ಉದ್ದೇಶದಿಂದ ತಾವು ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಕೆಲವೊಂದಷ್ಟು ಬೇರೆ ಬೇರೆ ರಾಸಾಯನಿಕಗಳನ್ನು ಹಾಕಿ ರುಚಿ ಸಿಗುವ ಹಾಗೆ, ಹಾಳಾಗದ ಹಾಗೆ ಎಲ್ಲ ಮಾಡ್ತಾರೆ. ನಿಮಗೆ ಮಾರುಕಟ್ಟೆ ಸಮಸ್ಯೆ ಆಗೋದಿಲ್ಲ? ಇಲ್ಲ ಸರ್, ಈಗ ಅದೇ ನಾನು ಮುಂಚೆನೆ ಹೇಳ್ದಂಗೆ ನಿಮಗೆ ಸ್ವಲ್ಪ ಜನಗಳಲ್ಲಿ ಬದಲಾವಣೆ ಕಾಣ್ತಾ ಇದೆ. ನೀವೀಗ ತುಂಬ ದೊಡ್ಡ ದೊಡ್ಡ ಸಿಟಿಗಳಿಂದ ಹಿಡಿದು ಒಂದು ಹಳ್ಳಿಯ ಒಂದು ರೈತನ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ನಮಗೆ ಹೆಲ್ತಿ ಫುಡ್ ಬೇಕು ಅಂತಾರೆ. ನಮಗೆ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ಅದಕ್ಕೆ ಕೆಮಿಕಲ್ ಹಾಕಿಲ್ದೇ ಇರೋದು, ಕಲರ್ ಹಾಕಿಲ್ದೇ ಇರೋದು ಕೊಡಪ್ಪ ಅನ್ನೋ ಮಟ್ಟಕ್ಕೆ ಜನ ಬಂದಿದ್ದಾರೆ. ಅಂದರೆ ಅಷ್ಟು ಅವೇರ್ನೆಸ್ ಬರ್ತಾ ಇದೆ ಜನಗಳಲ್ಲಿ ಕೂಡ. ಹಾಗಾಗಿ ಜನಕ್ಕೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆಲ್ಲ ಈಗ ಹಳೆ ಟ್ರೆಡಿಷ್ನಲ್ ಫುಡ್ಡಿಗೆ ವಾಪಸ್ ಹೋಗ್ತಾ ಇದ್ದಾರೆ. ನಾವೇನು ಬೇಸಾಗಿ ತೊಗೊಂಡಿದ್ದೀವಿ, ಈಗ ಡಯಟ್ ಮಾಡಬೇಕು ಅಂತಂದರೆ ಇಲ್ಲ ಮಿಲೆಟ್ ಮಿಕ್ಸಿಗೆ ಹೋಗ್ತಾರೆ. ಮಿಲೆಟ್ಸ್ ಅಂದರೆ ರಾಗಿನೂ ಮಿಲೆಟ್ಟೆ, ಅಲ್ಲಿಗೆ ಬರ್ತಾರೆ. ಅಂಬ್ಲಿ
ಇದರಲ್ಲಿ ಇನ್ನೊಂದು ಪ್ರಾಡಕ್ಟ್ ಮಾಡ್ಬೋದು, ಅಂಬ್ಲಿ. ರಾಗಿ ಹಿಟ್ಟಿಗೆ ನೀವು ಸ್ವಲ್ಪ ಮೆಂತ್ಯ ಪುಡಿನ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನ ಅಂಬ್ಲಿ ಥರ ಮಾಡ್ಕೊಂಡು ಕುಡಿಬೋದು. ನೀವೀಗ ಡಾಕ್ಟರ್ ಹತ್ರ ಹೋದ್ರು ಅವ್ರು ನಿಮ್ಗೆ ಡಯಟ್ ಫುಡ್ನೇ ಫಾಲೋ ಮಾಡಿ ಅಂತಾರೆ. ಡಯಟ್ ಅಂದರೆ ಅಗೇನ್ ನೀವು ಮತ್ತೆ ರಾಗಿಗೆ ಬರ್ತೀರಾ, ಮಿಲೆಟ್ಸ್ಗೆ ಬರ್ತೀರಾ, ಗೋಧಿಗೆ ಬರ್ತೀರಾ. ಗೋಧಿ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾರೆ ಜನ, ಬಿಕಾಸ್ ಅದರಲ್ಲಿ ಗ್ಲುಟಿನ್ ಕಂಟೆಂಟ್ ಇರುತ್ತೆ. ಗೋಧಿ ಎಲ್ಲರಿಗೂ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ನೀವು ಡಯಟ್ ಅಂತ ಹೋದರೆ ಈಗ ಮೇಯ್ನಾಗಿ ನೀವು ರಾಗಿಗೆ ಬರ್ತಿದ್ದೀರಾ. ಮತ್ತು ಈಗ ನಮ್ಮದೊಂದು ಕನ್ಸಲ್ಟೆಂಟ್ ಇದ್ದಾರೆ, ಒಬ್ಬರು ಫುಡ್ ಕನ್ಸಲ್ಟೆಂಟ್ ಇದ್ದಾರೆ. ಈಗ ನೆಕ್ಸ್ಟ್ ಪ್ರಾಡಕ್ಟು ನಾವೀಗ ರೆಡಿ ಟು ಕುಕ್ ರಾಗಿ ಮುದ್ದೆ ರೆಡಿ ಮಾಡೋ ಅಂತ ಒಂದು ಪ್ರೋಸೆಸ್ ಇದೆ. ಅಂದರೆ ಇಟ್ಸ್ ಲೈಕ್ ಇನ್ಸ್ಟಂಟ್. ಈಗ ಎಲ್ಲ ಹಿಟ್ಟು ರೆಡಿ ಇರುತ್ತೆ, ಜಸ್ಟ್ ನೀವು ಹಾಟ್ ವಾಟರ್ ಹಾಕಿ ಮಿಕ್ಸ್ ಮಾಡಿಟ್ರೆ ಅದನ್ನ ಡೈರೆಕ್ಟ್ ನೀವು ಮುದ್ದೆ ಕಟ್ಕೊಂಡು ತಿನ್ಬೋದು. ಆ ಥರ ಒಂದು ಪ್ರಾಡಕ್ಟ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಇನ್ನೊಂದು ಮಂತಲ್ಲಿ ಅದು ಕೂಡ ಮಾರ್ಕೆಟಿಗೆ ತಯಾರಾಗ್ತಾ ಇದೆ. ಈಗ ನೀವು ಬೆಳೆಯುವಂಥ ರಾಗಿಯನ್ನು ಮಾತ್ರ ಮೌಲ್ಯವರ್ಧನೆ ಮಾಡ್ತೀರಾ ಅಥವಾ ಇತರೆ ಕೃಷಿಕರಿಂದಲೂ ಕೂಡ ತಗೊಳ್ಳೋ ಅಂಥದ್ದು ಇರುತ್ತೆ? ಇಲ್ಲ, ನಾವು ಬೆಳೆಯೋಂಥ ರಾಗಿ ಯಾವುದು ಸಾಕಾಗಲ್ಲ ಸರ್. ನಾವು ರೈತರಿಂದ ಪರ್ಚೇಸ್ ಮಾಡ್ತೀವಿ, ಡೈರೆಕ್ಟ್ ಪರ್ಚೇಸ್ ಮಾಡಿ ಅವರಿಂದ ಮೌಲ್ಯವರ್ಧನೆಗಳನ್ನ ಮಾಡ್ತಾ ಇದೀವಿ. ನೆಕ್ಸ್ಟು ನಮ್ಮದು ಇಂಡಸ್ಟ್ರಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು, ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದು ಕೂಡ ಒಂದು ಡೈರೆಕ್ಟ್ ಏನು ರೈತರು ಬೆಳೀತಾರೆ ಅವರಿಂದನೇ ಡೈರೆಕ್ಟ್ ಖರೀದಿ ಮಾಡಿ ನಮ್ಮ ಪ್ರಾಡಕ್ಟ್ಗಳನ್ನ ಡೆವಲಪ್ ಮಾಡಬೇಕು ಅನ್ನೋದು ಒಂದು ಮೇನ್ ಇಂಟೆನ್ಷನ್. ಅದರಲ್ಲೂ ಎಸ್ಪೆಷಲಿ ಮಹಿಳೆಯರಿಗೆ ಜಾಸ್ತಿ ಒತ್ತು ಕೊಟ್ಟು ಅವ್ರನ್ನ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಮಾಡ್ತಾ ಇದ್ದೀವಿ. ಅಂದ್ರೆ ಯಾರು ಮಹಿಳೆಯರೇ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾರ ಹೌದು, ಅಂತವರಿಂದಲೇ ಖರೀದಿ ಮಾಡಿ ಅದನ್ನ ಅವರಿಂದಲೇ ಮೌಲ್ಯವರ್ಧನೆಯನ್ನು ಕೂಡ ಮಾಡಿಸಿ ಅದನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಆಲೋಚನೆ. ಒಳ್ಳೆಯ ಆಲೋಚನೆ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಆಲೋಚನೆ ಇದು ಆಗುತ್ತೆ. ಈ ರಾಗಿಗೆ ಹೆಚ್ಚು ಬೇಡಿಕೆ ಇದೆ, ನಾನು ಆಗಲೇ ಹೇಳಿದಾಗೆ ತುಂಬಾನೇ ಬೇಡಿಕೆ ಇದೆ, ಬೆಲೆನೂ ಕೂಡ ಜಾಸ್ತಿ ಆಗಿದೆ. ಇದು ನಿಮ್ಮ ವ್ಯವಹಾರಕ್ಕೆ ಏನು ತೊಂದರೆ ಮಾಡ್ತಾ ಇಲ್ಲ? ಇಲ್ಲ ಇಲ್ಲ, ವ್ಯವಹಾರಕ್ಕೆ ಏನು ತೊಂದರೆ ಆಗ್ತಾ ಇಲ್ಲ ಸರ್. ಯಾಕೆಂದ್ರೆ ಒಂದು ರೈತ ಬೆಳೆದಿರೋ ಬೆಲೆಗೆ ಅವ್ನಿಗೆ 10 ರೂಪಾಯಿ ಜಾಸ್ತಿ ಬಂದ್ರೆ ನಾವು ಅದಕ್ಕೆ ಫಿನಿಶಿಂಗ್ ಗುಡಿಗೆ 10 ರೂಪಾಯಿ ನಾವು ಜಾಸ್ತಿ ಇಡ್ತೀವಿ. ಬಟ್ ಮೂಲ ಬಂದು ರೈತಂಗೆ 10 ರೂಪಾಯಿ ಜಾಸ್ತಿ ಸಿಕ್ಕಿದ್ರೆ ಅದು ರೈತರ ಖುಷಿ ಅಲ್ವಾ ಸರ್. ಹಂಗಾಗಿ ನಮಗೆ ಸ್ಟಾರ್ಟಿಂಗಲ್ಲಿ ನಮಗೆ ಹೌದು ಇದನ್ನ ಹೆಂಗೆ ಮ್ಯಾನೇಜ್ ಮಾಡೋದಪ್ಪ, ಸಡನ್ ಆಗಿ ಒಂದು ರಾ ಮೆಟೀರಿಯಲ್ದು ರೇಟ್ ಜಾಸ್ತಿ ಆದರೆ ಯಾವ ಥರ ಆಗಬೇಕು ಅನ್ನೋದೊಂದು ಕೊರ್ಗಿರ್ತಿತ್ತು. ಬಟ್ ಈಗ ಅದಿಲ್ಲ. 10 ರೂಪಾಯಿ ನಾವು ರೈತರಿಗೆ ಜಾಸ್ತಿ ಕೊಟ್ರೆ ಇನ್ನು 10 ರೂಪಾಯಿನ ನಾವು ಎಲ್ಲಿ ತಗೋಬೋದು ಅನ್ನೋ ಒಂದು ಸ್ಕಿಲ್ ಬಂದಿರೋದ್ರಿಂದ ಆ ಥರ ಪ್ರಾಬ್ಲಮ್ಸ್ಗಳು ಏನು ಆಗ್ತಾ ಇಲ್ಲ ಸರ್. ಏನು ತೊಂದರೆ ಆಗ್ತಾ ಇಲ್ಲ. ಈ ರಾಗಿಗೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ, ಇದಕ್ಕೆ ಮಾರುಕಟ್ಟೆಯನ್ನ ಹೇಗೆ ಸೃಷ್ಟಿ ಮಾಡ್ಕೊಂಡಿದ್ದೀರಿ? ಸರ್, ಈಗ ಮಾರುಕಟ್ಟೆ ಅಂತಂದರೆ ಈಗ ನಮ್ಮದೇ ಒಂದು ಧಮಾಕ ಮಸಾಲ ಅಂತೇಳಿ ಒಂದು ಸೂಪರ್ ಮಾರ್ಕೆಟ್ ಇದೆ, ಒಂದು ಆರ್ಗ್ಯಾನಿಕ್ ಶಾಪ್ ಥರ ಇದೆ. ಅಲ್ಲೂ ಕೂಡ ನಮ್ಮ ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡ್ತೀವಿ. ಮತ್ತು ಈಗ ಆರ್ಗ್ಯಾನಿಕ್ ಸ್ಟೋರ್ಸು, ಸೂಪರ್ ಮಾರ್ಕೆಟ್ಸು, B2B B2C ಎಲ್ಲ ಕಸ್ಟಮರ್ಸ್ಗಳಿದ್ದಾರೆ ಸರ್. ಅದು ಮತ್ತು ಆನ್ಲೈನ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಈಗ ನಾವು ನೆಕ್ಸ್ಟು ಫ್ಯೂಚರಲ್ಲಿ ನಮ್ಮ ಕನಸೇನಪ್ಪ ಅಂತಂದರೆ ನಾವು ಈ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ನೋಡ್ತಾ ಇದ್ದೀವಿ. ಹಂಗಾಗಿ ಮಾರುಕಟ್ಟೆ ನಮ್ಗೆ ಇಲ್ಲಿ ತನಕ ಸಮಸ್ಯೆ ಅಂತ ಬಂದಿಲ್ಲ. ನೀವು ಒಳ್ಳೆ ಉತ್ಪನ್ನಗಳನ್ನ ಕೊಟ್ರೆ ನಿಮ್ಗೆ ಎಲ್ಲೇ ಇದ್ರೂ ಹುಡ್ಕೊಂಬಂದು ವೆಯ್ಟ್ ಮಾಡಿ ತಗೊಂಡು ಹೋಗ್ತಾರೆ. ಈ ಜನರ ಬೇಡಿಕೆಗೆ ತಕ್ಕನಾಗಿ ನೀವು ಪೂರೈಕೆ ಮಾಡಕ್ ಸಾಧ್ಯ ಆಗ್ತಾ ಇದೆ? ಆಗ್ತಾ ಇದೆ. ಏನ್ ಅಡ್ಡಿ ಇಲ್ಲ. ನಮ್ದು 2 ಇಂಡಸ್ಟ್ರಿ ಇದೆ. ಸೊ ಹಾಗಾಗಿ ನಾವು 2 ಕಡೆನೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಯಾವುದು ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ಸ್ವಲ್ಪ ಸಮಯದಲ್ಲಿ ರಾಗಿನ ನಾವು ಬೈ ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗ್ಬಿಡುತ್ತೆ. ಈ ಇಂಡಪ್ ರಾಗಿ ಅಂತ ಬರುತ್ತೆ, ಅದೇನಾದ್ರು ನಮಗೆ ಗೊತ್ತಿಲ್ದಾನೆ ನಾವು ಹೋಗಿ ಬೈ ಮಾಡ್ಬಿಟ್ರೆ ನಿಮ್ಗೆ ಆ ತಳಿಲಿ ಈ ಥರ ಪ್ರಾಡಕ್ಟ್ಸ್ಗಳು ಬರಲ್ಲ. ಅದು ನಿಮಗೆ ಮುದ್ದೆ ಮಾಡಿದಾಗ ಒಂಥರ ಮೆತ್ತಗಾಗುತ್ತೆ. ರಾಗಿ ಮಾಲ್ಟೂರ್ಸ್ ರಾಗಿ ಸರಿ ಮಾಡಿದಾಗ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾವು ನಮ್ಮದು ರಾಗಿನ ಮುಂಚೆನೆ ನೋಡಿ ಇಟ್ಕೊಂಡ್ಬಿಟ್ಟಿರ್ತೀವಿ, ಇಂಥ ಕಡೆ ಹಿಂಗೆ ಸಿಕ್ಕುತ್ತೆ, ಹಿಂಗೆ ಮಾಡುತ್ತೆ ಅಂತ. ತಗೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತಗೋತೀವಿ. ಸೊ ಯಾವುದೇ ರೀತಿಯಾದಂತಹ ತೊಂದರೆಗಳು ಬಂದಿಲ್ಲ. ಇನ್ನು ಮತ್ತೆ ಮೆಣಸಿನಕಾಯಿ ನಮ್ಮ ಹಾಸನ ಜಿಲ್ಲೆ ಒಂದು ಸ್ವಲ್ಪ ಜನಪ್ರಿಯ. ಯಾಕೆಂದ್ರೆ ಹೆಚ್ಚು ಇಲ್ಲಿ ಮೆಣಸಿನಕಾಯಿನ ಬೆಳೆಯಲಾಗುತ್ತೆ. ನಮ್ಮ ಸಕಲೇಶ್ಪುರ, ಆಲೂರು, ಅರ್ಕಲ್ಗೂಡು, ಬೇಲೂರು ಈ ಭಾಗದಲ್ಲೆಲ್ಲ ಹೆಚ್ಚು ಮೆಣಸಿನಕಾಯಿನ ಬೆಳೆಯಲಾಗ್ತಾ ಇತ್ತು. ಇತ್ತೀಚೆಗೆ ಸ್ವಲ್ಪ ಅನೇಕ ಬದಲಾವಣೆಗಳು ಮತ್ತು ಬೆಳವಣಿಗೆಗಳು ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಮೊದಲೆಲ್ಲ ಮುಂಬೈ ಮತ್ತು ಬೆಂಗಳೂರಿನ ಮಾರುಕಟ್ಟೆಗೆ ನಮ್ಮ ಹಾಸನದ ಮೆಣಸಿನಕಾಯಿ ಹೋಗ್ತಾ ಇತ್ತು ಅನ್ನುವಂಥದ್ದು. ಇನ್ನೂ ಅನೇಕ ಹಿರಿಯರು ಹೇಳ್ತಾರೆ, ಈ ಭಾಗದಲ್ಲಿ ಬೆಳೆದಂತಹ ಮೆಣಸಿನಕಾಯಿ ಏನಿದೆಯೋ ಅದಕ್ಕೆ ವಿಶೇಷವಾದಂತಹ ರುಚಿ ಮತ್ತೆ ವಿಶೇಷವಾದಂತಹ ಒಂದು ಸುವಾಸನೆ ಇರುತ್ತೆ ಅಂತೇಳಿ ಹೇಳ್ತಾರೆ. ಬ್ಯಾಡಗಿ ಮೆಣಸಿಗೆ ಇಲ್ದೇ ಇದ್ರೂ ಕೂಡ, ಅಷ್ಟಿಲ್ಲದೆ ಇದ್ರೂ ಕೂಡ ಇಲ್ಲಿ ನಮ್ಮ ಭಾಗದ ಮೆಣಸಿಗೆ ಅದರದ್ದೇ ಆದಂತಹ ಒಂದು ಬೆಲೆ ಇತ್ತು. ಈ ನಿಟ್ಟಿನಲ್ಲಿ ಈ ಮೆಣಸಿನಕಾಯಿಯನ್ನು ಕೂಡ ತಾವು ಮೌಲ್ಯವರ್ಧನೆ ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ಮೆಣಸಿನಕಾಯಿಂದ ಏನೆಲ್ಲ ಮಾಡ್ತಾ ಇದ್ದೀರಿ ಸರ್? ಫಸ್ಟು ಮೆಣಸಿನಕಾಯಲ್ಲಿ ಬಂದು ಚಿಲ್ಲಿ ಪೌಡರ್ ಮಾಡ್ತೀವಿ. ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಮಾಡ್ತೀವಿ. ಅದಕ್ಕೆ ಕಡ್ಡಿ ಮೆಣಸಿನ್ಕಾಯಿ ಅಂತ ಬರುತ್ತೆ, ಅದರ ಒಂದು ವೆರೈಟಿ ಬರುತ್ತೆ, ತಳಿ ಬರುತ್ತೆ.
ಆ ತಳಿನ ಮಾರ್ಕೆಟಲ್ಲಿ ಹುಡುಕಿ ತರಿಸಿ ಅದನ್ನು ಸ್ವಲ್ಪ ಒಂದು ಇಷ್ಟುದ್ದ ಕಟ್ ಮಾಡಿಸಿ ಅದನ್ನು ಮಜ್ಜಿಗೆಯಲ್ಲಿ ಡಿಪ್ ಮಾಡಿಸಿ ಅದನ್ನು ಡ್ರೈ ಮಾಡಿ ಅದನ್ನು ಸೇಲ್ ಮಾಡ್ತೀವಿ. ಅದು ಬಿಟ್ಟರೆ ನಾವು ಈಗ ಸಾಂಬಾರ್ ಪೌಡ್ರ್ ಆಗಿರ್ಬೋದು, ರಸಂ ಪೌಡ್ರ್ ಆಗಿರ್ಬೋದು, ವಾಂಗಿಬಾತ್ ಆಗಿರ್ಬೋದು, ಬಿಸಿಬೇಳೆ ಬಾತ್ ಆಗಿರ್ಬೋದು, ಎಲ್ಲ ರೀತಿಯ ಮಸಾಲ ಪದಾರ್ಥಗಳಿಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ತೀವಿ. ಮತ್ತು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಕೂಡ ಮಾಡ್ತೀವಿ ನಾವು. ಮೇನ್ ಎಲ್ಲ ಪ್ರಾಡಕ್ಟ್ಸ್ಗಳಿಗೂ ಕೂಡ ಮೆಣಸಿನ್ಕಾಯಿನ ಯೂಸ್ ಮಾಡ್ತೀವಿ. ಮೆಣಸಿನಕಾಯಿನಲ್ಲಿ ಏನಾದರೂ ವಿಶೇಷವಾಗಿ ಸಂಡಿಗೆ ಆ ಥರದ್ದು ಏನಾದರೂ? ಮೆಣಸಿನ್ಕಾಯಿ ಮತ್ತು ಉದ್ದಿನಬೇಳೆ ಸಂಡಿಗೆ ಅಂತ ಮಾಡ್ತೀವಿ ಸರ್. ಅದು ಪ್ಯೂರ್ಲಿ ಫಾರ್ ಚಿಲ್ಲಿಲೇ ಮಾಡೋದು. ಜಸ್ಟ್ 1% ಆಫ್ ಉದ್ದಿನ ಪ್ರಮಾಣನ ಸೇರಿಸಿ ಮಾಡ್ತೀವಿ. ಅದು ತುಂಬ ವಿಶೇಷವಾಗಿರುತ್ತೆ, ತುಂಬ ಸ್ಪೈಸಿ ಇರುತ್ತೆ. ಅದು ಕೆಲವು ವರ್ಗದ ಜನಗಳು ಮಾತ್ರ ತುಂಬ ಇಷ್ಟಪಡ್ತಾರೆ, ಚೆನ್ನಾಗಿರುತ್ತೆ. ಕೆಲವ್ರು ಹೇಳ್ತಾರೆ ಹಸಿಮೆಣಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ನಾವು ಮೆಣಸಿನ್ಕಾಯಿ ತಿನ್ನಲ್ಲ ಅಂತ. ಅದು ನಮ್ಮ ತಪ್ಪು ಕಲ್ಪನೆ. ಯಾಕೆಂದರೆ ಈ ಹಿರಿಯರೆಲ್ಲ ಫುಲ್ ಮೆಣಸಿನ್ಕಾಯಿನೇ ಯೂಸ್ ಮಾಡ್ತಾಯಿದ್ರು, ಖಾರ ಯೂಸ್ ಮಾಡ್ತಾಯಿದ್ರು. ಏನಕ್ಕೆ ಅವ್ರಿಗೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಲ್ವಾ ಇದಿಲ್ವಾ? ಸಮಸ್ಯೆ ಬಂದು ನಾವು ತಿನ್ನೋ ಈ ಏನು ವೆಜಿಟೇಬಲ್ಸ್ ಇದೆ ಅದ್ರ ಮೇಲಿಲ್ಲ. ನಾವು ತಿಂತಾ ಇರೋ ಕೆಮಿಕಲ್ ಫುಡ್ಡು, ಪ್ರಿಸರ್ವೇಟಿವ್ಸ್ ಫುಡ್ಡು, ಫಾಸ್ಟ್ ಫುಡ್ಡಿಂದ ಮತ್ತೆ ನಾವು ತಿನ್ನುವಂಥ ವಿಧಾನವೂ ಕೂಡ ಇರ್ಬೋದು. ಫಸ್ಟ್ ಎಲ್ಲ ಸಾಂಬಾರ್ಗೆ ನೀವು ಈ ಹುರುಳಿಕಾಳು ಸಾಂಬಾರು ಈ ಥರ ಸಾರು ಮಾಡಿದ್ರೆ ಹಿರಿಯವರೆಲ್ಲ ಒಂದು ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಒಂದು ಬೆಣ್ಣೆ ಜೊತೆಗೆ ಇಟ್ಕೊಂಡು ತಿಂತಾ ಇದ್ರು. ಈಗಿನ ಕಾಲದವ್ರಿಗೆ ಅದು ಕೊಟ್ಟರೆ ತಿಂದ ತಕ್ಷಣ ನಮ್ಗೆ ಎದೆ ಉರಿಯುತ್ತೆ ಅಂತ ಹೇಳ್ತಾರೆ. ಅಂದರೆ ಅವ್ರದ್ದು ಆಹಾರ ಪದ್ಧತಿಗಳು, ಅವ್ರು ಬೆಳೀತಾ ಇದ್ದಂಥ ವಿಧಾನಗಳು, ಅವರ ಲೈಫ್ ಸ್ಟೈಲು ಎಲ್ಲದೂ ಕೂಡ ಮ್ಯಾಟ್ರ್ ಆಗ್ತಾ ಇತ್ತು. ಸೊ ಮೆಣಸಿನ್ಕಾಯಿಲಿ ತುಂಬ ಮೆಡಿಸನ್ಸ್ ವ್ಯಾಲ್ಯೂ ಇದೆ. ಯಾವುದನ್ನ ಎಷ್ಟು ತಿನ್ಬೇಕು, ಎಷ್ಟು ಉಪಯೋಗಿಸ್ಬೇಕು ಅಷ್ಟು ಉಪಯೋಗಿಸಿದ್ರೆ ಯಾವುದೂ ಕೂಡ ಹಾನಿಕರ ಅಲ್ಲ. ಈಗ ನೀವು ನಾರ್ತ್ ಕರ್ನಾಟಕದಲ್ಲಿ ನೋಡಿ, ಅವ್ರು ಮೆಣಸಿನ್ಕಾಯಿ ಅಲ್ಲದೆ ಅವ್ರು ಊಟನೇ ಮಾಡಲ್ಲ. ಅದು ಕ್ಯಾನ್ಸರ್ನ ಗುಣಪಡಿಸೋವಂಥ ಒಂದು ಲಕ್ಷಣನೂ ಇದೆ, ಅದರಲ್ಲಿ ಬರ್ಸೋ ಅಂಥ ಲಕ್ಷಣನೂ ಇದೆ. ಅಂದರೆ ಒಳ್ಳೇದು ಕೆಟ್ಟದ್ದು ಎರಡೂ ಇದೆ. ನಾವು ಯಾವುದನ್ನ ಹೆಂಗೆ ಉಪಯೋಗಿಸ್ತೀವಿ ಅದ್ರ ಮೇಲೆ ಡಿಪೆಂಡ್. ಬಟ್ ಚಿಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ ಮೆಣಸಿನ್ಕಾಯಿನ ಹಣ್ಣು ಮಾಡೋಕ್ಕೆ ಆದಮೇಲೆ ಒಂದು ಕಲರ್ ಹೊಡಿತಾರೆ ಸರ್, ಅದಕ್ಕೆ ಮೆಣಸಿನ್ಕಾಯಿಗೆ ರೆಡ್ ಬರಬೇಕು ಅನ್ನೋದು. ಅದು ಇವತ್ತು ಎಲ್ರಿಗೂ ಎಫೆಕ್ಟ್ ಮಾಡ್ತಾ ಇದೆ. ಚಟ್ನಿಗಳನ್ನು ನಾವು ನೋಡಿದಾಗ ಮೆಣಸಿನ್ಕಾಯಿನ ಬಿಟ್ಟು ಯಾವ ಚಟ್ನಿನೂ ಕೂಡ ಮಾಡೋಕ್ಕಾಗೋದಿಲ್ಲ. ಅನೇಕ ತರಹದ ಚಟ್ನಿಗಳನ್ನು, ಚಟ್ನಿ ಪುಡಿಗಳನ್ನು ಮಾಡ್ತಾ ಇದ್ದೀರಾ. ಏನೆಲ್ಲ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ಪರಿಚಯವನ್ನು ಮಾಡಿಕೊಡಿ ಸರ್. ನಾವು ಚಟ್ನಿ ಪುಡಿಗಳಲ್ಲಿ ಈಗ ಶೇಂಗಾ ಚಟ್ನಿ ಪುಡಿ ಮಾಡ್ತೀವಿ, ಹುಚ್ಚೆಳ್ಳು ಚಟ್ನಿ ಪುಡಿ ಮಾಡ್ತೀವಿ, ಕರ್ಬೇವಿನ ಚಟ್ನಿ ಪುಡಿ ಮಾಡ್ತೀವಿ, ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿ ಮಾಡ್ತೀವಿ. ಆಮೇಲೆ ಇಡ್ಲಿ ಮೇಲೆ ಉದುರ್ಸೋಕೆ ಪೌಡರ್ ಮಾಡ್ತೀವಿ, ಇಡ್ಲಿ ಪುಡಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡ್ತೀವಿ. ಸುಮಾರು ವೆರೈಟಿ ಚಟ್ನಿ ಪುಡಿಗಳು ಬರುತ್ತೆ. ಅದಕ್ಕೂ ಕೂಡ ಯಾವುದಕ್ಕೂ ನಾವು ಕೆಮಿಕಲ್ಸ್ ಆಗಲಿ ಕಲರ್ಸ್ ಆಗಲಿ ಮೇಯ್ನ್ ಆಗಿ ಯಾವುದನ್ನು ಯೂಸ್ ಮಾಡಿ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಲ್ಲ. ಮತ್ತು ನಾವು ಮೆಣಸಿನ್ಕಾಯಿ ತೊಗೋಬೇಕಾದ್ರೂ ಈಗ ಈಗ ರೈತರ ಮೇಲೆ ಹಾಕ್ತಾರೆ, ರೈತ ಕೆಮಿಕಲ್ ಆಗಿ ಬೆಳೀತಿದ್ದಾನೆ, ಪ್ರಿಸರ್ವೇಟಿವ್ಸ್ ಇದು ಮಾಡ್ತಾನೆ ಅಂತ. ಮೂಲತಃ ರೈತರದ್ದೇನೂ ತಪ್ಪಿಲ್ಲ ಇಲ್ಲಿ. ಆ ಮೆಣಸಿನ್ಕಾಯಿನ ಕುಯ್ದು ಅವ್ನು ತಂದ ಮೇಲೆ ಏನಾಗ್ತಾ ಇದೆ ಅಂತ ಜನ ನೋಡ್ತಾ ಇಲ್ಲ. ರೈತ ಮೆಣಸಿನ್ಕಾಯಿನ ಕಟ್ ಮಾಡ್ತಾನೆ, ಕಟ್ ಮಾಡಿ ಮಾರ್ಕೆಟಿಗೆ ತಂದ್ಮೇಲೆ ಅದು ಫುಲ್ ರೆಡ್ಡಿಶ್ ಹೆಂಗೆ ಬರುತ್ತೆ? ಅದಕ್ಕೆ ಹೊಡಿತಾ ಇರೋದು ಕಲರ್. ಅದು ಹೊಡಿತಾ ಇರೋದು ಯಾರು? ಇಂಡಸ್ಟ್ರಿ ಮಾಡ್ತಾರಲ್ಲ ಅವರು, ಮಾರ್ಕೆಟ್ಟೆ ಮಧ್ಯವರ್ತಿಗಳಿರ್ತಾರಲ್ಲ ಅವರು. ಸೊ ಈಗ ನಾವು ಇದನ್ನೆಲ್ಲ ಬಿಡ್ತೀವಿ, ಹೋಗಿ ಡೈರೆಕ್ಟ್ ರೈತರನ್ನ ಬೈತೀವಿ. ಇವ್ರು ಚೆನ್ನಾಗಿ ಗೊಬ್ಬರ ಹಾಕಿದಾನೆ, ಯಾವುದೋ ಔಷಧಿ ಹೊಡೆದಿದ್ದಾರೆ ಅಂತ. ತಪ್ಪು ಬಂದು ರೈತಂದಲ್ಲ, ರೈತರಿಂದ ಪರ್ಚೇಸ್ ಮಾಡಿ ಮಧ್ಯವರ್ತಿಗಳು ಬರ್ತಾರಲ್ಲ ಅವರು ಆಗ್ತಾ ಇರ್ತಕ್ಕಂಥ ತಪ್ಪು. ಈಗ ನಾವು ಎಲ್ಲ ಕಡೆನೂ ಎಲ್ಲದನ್ನು ಸರಿ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಆಗಲ್ಲ. ನಾವೇನು ಮಾಡ್ತೀವಿ, ನಮ್ಮ ಇಂಡಸ್ಟ್ರಿಲಿ ತರೋ ಮೆಣಸಿನ್ಕಾಯಿನ ಫಸ್ಟ್ ವಾಶ್ ಮಾಡ್ತೀವಿ. ವಾಶ್ ಮಾಡಿ ಡ್ರೈಯರಲ್ಲಿ ಡ್ರೈ ಮಾಡಿ ಪೌಡ್ರ್ ಮಾಡ್ತೀವಿ. ಆದಷ್ಟು ನಮ್ಗೆ ಎಷ್ಟು ಪ್ರಿಕಾಷನ್ಸ್ ತಗೊಳಕ್ಕೆ ಸಾಧ್ಯನೋ ಅಷ್ಟು ನಾವು ನಮ್ಮ ಇಂಡಸ್ಟ್ರಿಗಳಲ್ಲಿ ಮಾಡ್ತಾ ಇದ್ದೀವಿ. ನಿಮಗೆ ಬೇಕಾದಂಥ ಮೆಣಸಿನ್ಕಾಯಿನ ಎಲ್ಲೆಲ್ಲಿ ಖರೀದಿ ಮಾಡ್ತೀರಿ ಸರ್? ಮೂಲ ಫಸ್ಟ್ ಬಂದು ನಾವೀಗ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಏನು ಹೇಳಿದ್ವಿ, ಅದು ಲೋಕಲ್ ಮಾರ್ಕೆಟ್. ಇಲ್ಲೇ ಹಾಸನ್ ಸುತ್ತಮುತ್ತ ನಮ್ಗೊಂದು 3 ತಳಿ ಮೆಣಸಿನ್ಕಾಯಿಗಳು ಬೇಕು. ಬೇಸಿಗೆನಲ್ಲಿ ಸಾಮಾನ್ಯವಾಗಿ ಸಿಕ್ಕುತ್ತೆ. ಆ ಮೆಣಸಿನ್ಕಾಯಿಗಳನ್ನ ತರಿಸಿ ಮಾಡಿ ಸ್ಟಾಕ್ ಇಟ್ಬಿಡ್ತೀವಿ. ಅದು ನೀವು ಅಷ್ಟೇ ವರ್ಷಾನ್ಗಟ್ಲೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿಟ್ರು ಅದು ನಿಮ್ಗೆ ಕೆಡಲ್ಲ. ಇನ್ನು ಖಾರಕ್ಕೆ ಬೇಕಾದರೆ ಇಲ್ಲೇ ಸಿಕ್ಕುತ್ತೆ. ಅದು ನೀವು ಮೈಸೂರು ಮಾರ್ಕೆಟಲ್ಲಿ ಖಾರ ಮೆಣಸಿನ್ಕಾಯಿ ಸಿಕ್ಕುತ್ತೆ, ಚಿಕ್ಕ ಮೆಣಸಿನ್ಕಾಯಿ ಸಿಕ್ಕುತ್ತೆ. ಈಗ ನೀವು ಹೇಳಿದ್ರೆ ಸಕಲೇಶ್ಪುರ ಸೈಡು ಗಾಂಧಾರಿ ಮೆಣಸು ಅಂತ ಬೆಳೀತಾ ಇದ್ರು, ಚಿಕ್ಕದು. ಈಗ ಅದನ್ನ ನೀವು ಎಲ್ಲಿ ಹುಡ್ಕೋದ್ರು ಕೂಡ ಮೆಣಸಿನ್ಕಾಯಿ ನಿಮಗೆ ಮಾರ್ಕೆಟಲ್ಲಿ ಸಿಗ್ತಾನೆ ಇಲ್ಲ. ಯಾಕೆಂದ್ರೆ ಅದು ತನಗೆ ತಾನಾಗೆ ಹುಡ್ಕೋತಾ ಇದ್ದ ಗಿಡ. ಸುಮಾರು ಜನ ಅದನ್ನ ಕಮರ್ಷಿಯಲ್ ಕ್ರಾಪ್ ಮಾಡಕ್ ಹೋಗಿ ಫೇಲ್ಯೂರ್ ಆದ್ರು. ಅದನ್ನ ನೀಟಾಗಿ ಏನಾದ್ರು ಸರ್ಕಾರ ಡೆವಲಪ್ ಮಾಡಿದ್ರೆ ಅದಕ್ಕೆ 1 kg 2,000 ರೂಪಾಯಿ ಬೆಲೆ ಇದೆ. ಮತ್ತೆ ನಾವೀಗ ಏನು ಅವಾಗಲೇ ಖಾರ ಅಂತಂದ್ವಿ, ಗ್ಯಾಸ್ಟ್ರಿಕ್ ಅಂತಂದ್ವಿ, ನೀವು ಆ ಮೆಣಸಿನ್ಕಾಯಿನ ನೀವು ಎಷ್ಟು ಉಪಯೋಗಿಸಿದ್ರು ಗ್ಯಾಸ್ಟ್ರಿಕ್ ಆಗಲ್ಲ. ಖಾರ ಇರುತ್ತೆ, ಗ್ಯಾಸ್ಟ್ರಿಕ್ ಆಗಲ್ಲ. ಈಗ ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ ಒಳ್ಳೇದೆಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಬೇಡದೇ ಇರೋದೆಲ್ಲ ಉಳ್ಕೊತಾ ಇದೆ. ನಾವು ಈಗ ನಮಗೆ ಜಸ್ಟ್ ಮನೆ ಪರ್ಪಸ್ಸಿಗೆ ನಾವು ಮೆಣಸಿನ್ಕಾಯಿ ಹುಡುಕ್ಲಿಕ್ಕೆ ಸಕಲೇಶ್ಪುರಕ್ಕೆ ಹೋದ್ರೂ ನಮ್ಗೆ ಆ ಮೆಣಸಿನ್ಕಾಯಿ ಸಿಕ್ಕಲ್ಲ. ಕಾರಣ ಏನು ಅಂತಂದ್ರೆ ಅದು 1 kg ಇರಲಿ, 2 kg ಇರಲಿ, 5 kg ಇರಲಿ,
ಕ್ಲೀನ್ ಮಾಡಿ ಅದನ್ನು ಪ್ರೊಸೆಸ್ ಮಾಡಿ ನಿಮಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಫಾರಿನರ್ಸು ತುಂಬ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ, ಸೂಪಿಗಾಗಿರ್ಬೋದು, ಫಿಶ್ ಕರೀಸ್ಗಾಗಿರ್ಬೋದು, ಬಿಕಾಸ್ ಅವ್ರಿಗೆ ಅದ್ರದ್ದು ವ್ಯಾಲ್ಯೂ ಗೊತ್ತು. ನಮ್ಮಲ್ಲಿ ಇನ್ನೂ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಿಲ್ಲ, ಇನ್ನೂ ಗೊತ್ತಾಗಕ್ಕಿನ್ನ ತುಂಬ ಟೈಮ್ ಬೇಕು. ಹಾಗಾಗಿ ಆ ಮೆಣಸಿನ್ಕಾಯಿನ ನಾವು ಹುಡುಕ್ತಾ ಇದ್ದೀವಿ, ಅದು ನಮಗೆ ಸಿಕ್ಕಲ್ಲ. ಇನ್ನು ಬ್ಯಾಡಗಿ ಮೆಣಸನ್ನ ನಾವು ಡೈರೆಕ್ಟ್ ಬ್ಯಾಡಗಿಯಿಂದನೇ ಪರ್ಚೇಸ್ ಮಾಡ್ತೀವಿ. ಮತ್ತು ನಾವು ಜಾಸ್ತಿ ಯೂಸ್ ಮಾಡೋದು ಕಾಶ್ಮೀರಿ ಚಿಲ್ಲಿ ಅಂತ ಹೇಳಿ ಒಂದು, ಈ ಡಬ್ಬಿ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ. ಅದು ನಿಮಗೆ ಕಲರ್ ಇರುತ್ತೆ, ಖಾರ ಇರಲ್ಲ, ಟೇಸ್ಟ್ ಬರುತ್ತೆ, ನಿಮ್ಗೆ ಎದೆ ಉರಿಯಲ್ಲ. ಮತ್ತು ನಮ್ಮ ಪ್ರಾಡಕ್ಟ್ಸ್ಗಳು ನೀವು ನೋಡಿದ್ರೆ ರೆಡ್ಡಿಶ್ ಇರುತ್ತೆ. ನಾವು ಯಾವುದೇ ರೀತಿಯಾದಂಥ ಕಲರ್ಸ್ ಆ್ಯಡ್ ಮಾಡಲ್ಲ. ನಾವು ಯೂಸ್ ಮಾಡೋದೇ ಕಾಶ್ಮೀರಿ ಚಿಲ್ಲಿ. ನಾವು ಬ್ಯಾಡಗಿಯಿಂದ ಹೈಡ್ ಮಾಡ್ತೀವಿ. ಅಂದರೆ ಯಾವ್ಯಾವ ಮೆಣಸಿನ್ಕಾಯಿ ತಳಿಗಳು ಎಲ್ಲೆಲ್ಲಿ ಸಿಕ್ಕುತ್ತೆ ಅಲ್ಲಿಂದ ನಾವು ಅದನ್ನು ಅಲ್ಲಿಂದ ನೇರವಾಗಿ ತಂದು ಇಲ್ಲಿ ಅದರ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆಯನ್ನು ಮಾಡಿ ಬಳಕೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಇವತ್ತಿನ ಒಂದು ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ತಕ್ಷಣ ಆಗುವಂತಹ ಪದಾರ್ಥಗಳು. ಅದನ್ನ ನಾವು ಇಂಗ್ಲಿಷ್ನಲ್ಲಿ ಪ್ರೀಮಿಕ್ಸ್ ಅಂತ ಹೇಳಿ ಕರಿತೀವಿ. ಪ್ರೀಮಿಕ್ಸ್ ಅಂದ್ರೆ ಇನ್ನೇನು ಇಲ್ಲ, ಮೊದಲೇ ಎಲ್ಲ ನೀವು ರೆಡಿ ಮಾಡಿರ್ತೀರಿ, ಅದನ್ನ ತಂದು ನೀರಲ್ಲಿ ಹಾಕ್ಬಿಟ್ಟು ಬೇಯಿಸ್ಬಿಡೋದು ಅಥವಾ ಒಂದು ವಿಜಲ್ ಹಾಕ್ಸೋ ಅಂತದ್ದು, ಇದನ್ನ ಪ್ರೀಮಿಕ್ಸ್ ಅಂತ ಹೇಳಿ ಕರೀತಾರೆ. ಕನ್ನಡದಲ್ಲಿ ದಿಢೀರ್ ಆಹಾರ ಪದಾರ್ಥಗಳು ಅಂತ ಹೇಳಿ ಕರಿಬಹುದು. ತಕ್ಷಣ ಆಗ್ತಕ್ಕಂಥದ್ದು. ಈ ನಾವೊಂದು ಪಲಾವ್ ಮಾಡಬೇಕು ಅಂತ ಅಂದ್ರೆ ಅದು ಇವತ್ತು ಮಾತ್ರ ಆಗೋದಿಲ್ಲ, ನಿನ್ನೆಯಿಂದಲೇ ಅದ್ರ ಬಗ್ಗೆ ಆಲೋಚನೆ ಬೇಕು, ಅದಕ್ಕೆ ಬೇಕಾದ ತರಕಾರಿಗಳು ಬೇಕು, ಅದಕ್ಕೆ ಬೇಕಾದಂತಹ ಮಸಾಲೆ ಪದಾರ್ಥಗಳನ್ನು ನಾವು ಹೊಂದಿಸ್ಕೋಬೇಕಾಗುತ್ತೆ, ಅದಕ್ಕೆ ಬೇಕಾದಂಥ ಸೂಕ್ತವಾದಂಥ ಅಕ್ಕಿಯನ್ನು ಕೂಡ ಹೊಂದಿಸ್ಕೋಬೇಕಾಗುತ್ತೆ. ಈ ಥರ ಇರುತ್ತೆ. ಆದರೆ ಅದೇ ಪಲಾವ್ನ ನೀವು ಮಾಡೋ ಅಂಥ ಪ್ರೀಮಿಕ್ಸ್ಗಳನ್ನು ತಂದು ತಕ್ಷಣ ಮಾಡುವಂತಹ ಒಂದು ಸೌಲಭ್ಯವೂ ಕೂಡ ಇದೆ. ಏನು ಈ ಪ್ರೀಮಿಕ್ಸ್ ಅಂತ ಅಂದರೆ ಅದನ್ನು ಮಾಡಬೇಕು ಅಂತೇಳಿ ತಮಗೆ ಯಾಕೆ ಅನ್ನಿಸ್ತು? ಯಾಕೆ ಅಂತ ಅಂದರೆ ಯಾವುದೇ ರಾಸಾಯನಿಕಗಳನ್ನು ನೀವು ಬಳಕೆ ಮಾಡೋದಿಲ್ಲ ಅಂತೇಳಿ ಹೇಳ್ತೀರಾ, ಬಳಕೆ ಮಾಡಲಿಕ್ಕೆ ಆದ್ಯತೆಯನ್ನು ಕೊಟ್ಟಿಲ್ಲ, ಯಾವುದೇ ಬಣ್ಣವನ್ನು ಬಳಕೆಯನ್ನು ಮಾಡ್ತಾ ಇಲ್ಲ, ಹೆಚ್ಚು ದಿವಸ ಕೆಡದಾಗೆ ರಾಸಾಯನಿಕಗಳನ್ನು ಬಳಕೆಯನ್ನು ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇದನ್ನು ಹೇಗೆ ಮಾಡ್ತಾ ಇದ್ದೀರಾ, ಇದನ್ನು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಸರ್, ಈಗ ನಾವು ಕೂಡ ಉದ್ಯಮಿಗಳಾಗಿರೋದ್ರಿಂದ ಬ್ಯುಸಿ ಲೈಫಲ್ಲಿ ಒಂದೊಂದ್ಸಲ ನಾವು ಮನೆಗೆ ಹೋಗಿ ಅಡುಗೆ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿರುತ್ತೆ. ಮತ್ತು ಈಗ ಮಾರ್ಕೆಟ್ ಸರ್ವೆ ಅಂತ ಮಾಡಿದಾಗ ಮಾರ್ಕೆಟಲ್ಲಿ ಯಾವ ಪ್ರಾಡಕ್ಟ್ಸಿಗೆ ತುಂಬ ಡಿಮ್ಯಾಂಡ್ ಇದೆ ಅಂತಂದಾಗ ಪ್ರೀಮಿಕ್ಸ್ಗಳಿಗೆ ಡಿಮ್ಯಾಂಡ್ ಇದೆ ಅನ್ನೋದು ಒಂದು ಗೊತ್ತಾಯಿತು. ಇನ್ಸ್ಟೆಂಟ್ ಫುಡ್ಡು ಪ್ರೀಮಿಕ್ಸಿಗೆ ಏನು ಡಿಫ್ರೆನ್ಸ್ ಮೇಡಮ್ ಅಂತ ನೀವು ಕೇಳ್ಬೋದು. ಪ್ರೀಮಿಕ್ಸ್ಗಳೇನಪ್ಪ ಅಂತಂದರೆ ನೀವು ಮನೇಲಿ ಏನು ಅಡುಗೆ ಮಾಡ್ತೀರಾ, ಎಕ್ಸಾಂಪಲ್ ಈಗ ದಾಲ್ ಕಿಚಡಿ ಇದೆ ನಮ್ಮದು. ದಾಲ್ ಕಿಚಡಿ ನಿಮಗೆ ಹುಷಾರಿಲ್ಲ, ಎಲ್ಲಾದರೂ ಹೊರಗಡೆ ಹೋಗಿರ್ತೀರಾ, ಅಡುಗೆ ಮಾಡೋಕೆ ಮೂಡಿರಲ್ಲ, ಅಥವಾ ಫಾರಿನ್ಗೆ ಹೋಗಿರ್ತೀರಾ, ಒಂದು ಟ್ರಿಪ್ ಹೋಗಿರ್ತೀರಾ, ನಿಮಗೆ ಫುಡ್ ಇಷ್ಟ ಆಗಲ್ಲ. ಅದರಲ್ಲಿ ನಾವು ಎಲ್ಲದನ್ನು ಮಿಕ್ಸ್ ಮಾಡಿರ್ತೀವಿ. ಬೇಳೆ, ಹೆಸರು ಬೇಳೆ, ಅಕ್ಕಿ, ಜೀರಿಗೆ ಆಗಿರ್ಬೋದು, ಮೆಣಸಾಗಿರ್ಬೋದು, ಮಸಾಲೆ ಮಿಕ್ಸ್ ಮಾಡಿರ್ತೀವಿ. ಜಸ್ಟ್ 1 ಲೋಟ ದಾಲ್ ಕಿಚಡಿಗೆ 2 ಲೋಟ ನೀರು ಹಾಕಿ ವಿಷಲ್ ಹಾಕ್ಸಿದ್ರೆ ಸಾಕು, ದಾಲ್ ಕಿಚಡಿ ರೆಡಿ ಇರುತ್ತೆ. ಸೊ ಇದಕ್ಕೆ ನೀವು ಪ್ರಿಸರ್ವೇಟಿವ್ಸ್ ಹಾಕಲ್ಲ. ನೀವು ಹೆಂಗೆ ಪ್ರಿಸರ್ವ್ ಮಾಡ್ತೀರಾ ಅಂತ ಕೇಳಿದ್ರೆ ಅರಿಶಿನ, ಉಪ್ಪು, ನಾವು ಯೂಸ್ ಮಾಡೋ ಎಣ್ಣೆ. ಅಡುಗೆ ಅನ್ನೋದು ಏನಂದರೆ ಜಸ್ಟ್ ಅದೊಂದು ಕೆಮಿಕಲ್ ರಿಯಾಕ್ಷನ್ ಅಷ್ಟೇ. ಮತ್ತು ಇದನ್ನೆಲ್ಲ ನಾವೇ ಓನಾಗಿ ಡೆವಲಪ್ ಮಾಡಿಲ್ಲ. ನಮಗೊಬ್ಬರು ಫುಡ್ ಕನ್ಸಲ್ಟೆಂಟ್ ಇದ್ದಾರೆ, ಅವರು ಕೂಡ ಪ್ರತಿಷ್ಠಿತವಾದಂಥ ಕಂಪ್ನಿಗಳಿಗೆ ಕೆಲವೊಂದು ಈ ಫುಡ್ ಪ್ರಾಡಕ್ಟ್ಗಳನ್ನ ಮಾಡಿಕೊಟ್ಟಿರೋಂಥವ್ರನ್ನ ನಾವು ಹೈರ್ ಮಾಡಿದ್ದೀವಿ. ಅವರು ನಮಗೆ ಗೈಡ್ ಮಾಡ್ತಾರೆ. ಅಂದರೆ ಈಗ ನಾವು ಮನೇಲಿ ಹಿಂಗೆ ಎಣ್ಣೆ ಇಡ್ತೀವಿ, ಸಾಸಿವೆ ಹಾಕ್ತೀವಿ, ಜೀರಿಗೆ ಹಾಕ್ತೀವಿ, ಕೊತ್ತಂಬರಿ ಸೊಪ್ಪು ಹಾಕ್ತೀವಿ, ಒಗ್ಗರಣೆ ಮಾಡ್ತೀವಿ. ಬಟ್ ಅದು ರಾಂಗ್. ಅಡುಗೆಗೆ ಅದರದ್ದೇ ಆದಂಥ ವಿಧಾನ ಇದೆ. ಈ ನಾವೇನು ಪ್ರೀಮಿಕ್ಸ್ಗಳು ಮಾಡಿದ್ದೀವಿ ಇದಕ್ಕೂ ಅದೇ ಅದರದ್ದೇ ಆದಂಥ ಸ್ಟೆಪ್ಸ್ ಇದೆ ಸೈಂಟಿಫಿಕ್ ಆಗಿ. ಆ ಸ್ಟೆಪ್ ವೈಸು ಮಾಡ್ತಾ ಹೋದಾಗ ಈಗ ಎಣ್ಣೆಗೆ ಸಾಸಿವೆ ಹಾಕಿದ್ರೆ ಅದೊಂದು ಏನೋ ರಿಯಾಕ್ಷನ್ ಆಗುತ್ತೆ, ಅದಾಕಿದ್ಮೇಲೆ ಇನ್ನೊಂದೇನೋ ಹಾಕಿದ್ರೆ ಆಗುತ್ತೆ. ಆವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಹೋದಾಗ ನಿಮಗೆ ಸೆಲ್ಫ್ ಲೈಫ್ ಜಾಸ್ತಿ ಬರುತ್ತೆ, ಟೇಸ್ಟ್ ಜಾಸ್ತಿ ಬರುತ್ತೆ. ಈ ಥರ ಮೆಥಡಲ್ಲಿ, ಸೈಂಟಿಫಿಕ್ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಯಾವ ಪ್ರಿಸರ್ವೇಟಿವ್ಸು, ಕೆಮಿಕಲ್ಸು ಯಾವುದು ಬೇಕಾಗಲ್ಲ. ಆಮೇಲೆ ಮೇಯ್ನ್ ಬಂದು ಪ್ಯಾಕಿಂಗು. 3 ಲೇಯರ್ಸ್ ಪ್ಯಾಕಿಂಗ್ ಮಾಡಿದ್ರೆ ನೀವು ಮಿನಿಮಮ್ 6 to 8 months ಪ್ರಾಡಕ್ಟ್ನ ಕೆಡ್ದಂಗೆ ಇಡ್ಬೋದು ಸರ್. ಮತ್ತು ನೀವು ಯೂಸ್ ಮಾಡೋ ರಾ ಮೆಟೀರಿಯಲ್ಸ್, ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಆಮೇಲೆ ನೀವು ಯೂಸ್ ಮಾಡೋ ಅಂಥ ಮೆಣಸಾಗಿರ್ಬೋದು, ಜೀರಿಗೆ ಆಗಿರ್ಬೋದು, ಮೇಯ್ನ್ ಬಂದು ನಿಮ್ಮದು ರಾ ಮೆಟೀರಿಯಲ್ಸ್ ಏನಿರುತ್ತೆ ಅದು. ಆಮೇಲೆ ಸ್ಪೆಷಲಿ ಫಾರ್ ಮೆಣಸಿನ್ಕಾಯಿ, ನೀವೆಷ್ಟು ಗುಣಮಟ್ಟದ ಮೆಣಸಿನ್ಕಾಯಿನ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಾ ಅಂತ. ನಾವು ಬೆಂಗಳೂರು ಮಾರ್ಕೆಟಿಗೆ ಮೆಣಸಿನ್ಕಾಯಿ ತರಕ್ಕೆ ಹೋದಾಗ ಅಂಗಡಿಯವರೇ ನಮ್ಮನ್ನು ಕೇಳಿದರು, ನಾವು ಯೂಸ್ ಮಾಡೋ ಡಬ್ಬಿ ಚಿಲ್ಲಿ ಅಂತ ಹೇಳಿದ್ವಿ. ಅದು ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಬಂದು 800 ರೂಪಾಯಿ kg ಇದೆ. ನಮ್ಮದು 2 ಲಕ್ಷ ರೂಪಾಯಿ ಬಿಲ್ ಆಗಿತ್ತು ಮೆಣಸಿನ್ಕಾಯಿಗೆ. ಮೇಡಮ್ ನಿಮ್ಗೇನು ಇಷ್ಟು ಕಾಸ್ಟ್ಲಿ ಮೆಣಸಿನ್ಕಾಯಿ ತೊಗೋತಾ ಇದ್ದೀರಲ್ಲ, ಬೇರೆ ಬೇರೆ ಪ್ರತಿಷ್ಠಿತ ಕಂಪ್ನಿಗಳವರೆಲ್ಲ ತಗೊಳ್ಳೋದು ಈ ಥರ ಮೆಣಸಿನ್ಕಾಯಿ ಇದು ತಗೊಳ್ಳಿ ಅಂತ ನನಗೆ ಮತ್ತು ನಮ್ಮ ಪಾರ್ಟ್ನರು ಮತ್ತು ನಮ್ಮ ಹಸ್ಬೆಂಡಿಗೆ ಹೇಳಿದರು. ಆವಾಗಂದ್ವಿ ಈ ಪ್ರಾಡಕ್ಟ್ನ ನಾನು ನನ್ನ ಮಕ್ಕಳು ಮನೇಲಿ ಕುತ್ಕೊಂಡು ಇದನ್ನೇ ತಿಂದರೆ ನಾವು ಕೂಡ ಅದನ್ನು ಜೀರ್ಣಿಸ್ಕೋಬೇಕಲ್ವಾ. ಈಗ ನಾನೊಂದು ತಿನ್ನೋದು ಇವ್ರೊಂದು ತಿನ್ನೋದು, ನಾಳೆ ದಿವಸ ಅದೇ ಗೊತ್ತಿಲ್ದಂಗೆ ಬಂದು ನಾನೇ ಆ ಫುಡ್ ತಿಂದಾಗ ನಮಗೊಂದು ಇದ್ರ ಮನೋಭಾವ ಇರಬಾರ್ದು. ಸೊ ನಮ್ಮದು ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ನಾವು ಪ್ರಾಫಿಟ್ ಕಡಿಮೆ ಮಾಡ್ಕೊಂಡ್ರೂ ಪರವಾಗಿಲ್ಲ, ನಾವು ಆ ಥರ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿ ಬಂದ್ವಿ. ಸೊ ನಮ್ಮದು ಸುಮಾರು ಪ್ರಾಡಕ್ಟ್ಸ್ಗಳನ್ನ ನಾವು ಲಾಂಚ್ ಮಾಡಿದ್ದೀವಿ ಸರ್. ಅದರಲ್ಲಿ ದಾಲ್ ಕಿಚಡಿ ಆಗಿರ್ಬೋದು, ರವಾ ಇಡ್ಲಿ ಮಿಕ್ಸು, ಕಡಲೆಕಾಯಿ ಎಣ್ಣೆ ಮತ್ತು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡೋದು, ಗೊಜ್ಜೋಲಕ್ಕಿ ಮಿಕ್ಸ್ ಅಂತ ಮಾಡಿದ್ದೀವಿ.
ಜಸ್ಟ್ ಅದಕ್ಕೂ ಅಷ್ಟೇ ನೀವು ಹಾಟ್ ವಾಟರ್ ಹಾಕಿ ಮುಚ್ಚಿಟ್ರೆ ಇನ್ಸ್ಟೆಂಟಾಗಿ ನೀವು ಆಫೀಸಲ್ಲಿ ಕೂತ್ರೂ ಕೂಡ ಅದನ್ನು ತಿನ್ಬೋದು. ಇನ್ನು ಸಾಬುದಾನ ಉಪ್ಮಾ ಅಂತಿದೆ, ಅದು ಕೂಡ ನೀವು ಹಾಟ್ ವಾಟರ್ ಹಾಕಿ ಮುಚ್ಚಿಟ್ರೆ ಬಾಕ್ಸಿಗೆ ಅದು ಉಪ್ಪಿಟ್ಟು ರೆಡಿ ಇರುತ್ತೆ. ಅಂದರೆ ಇದಕ್ಕೆ ಯಾವುದಕ್ಕೂ ನಾವು ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿಲ್ಲ. ಒಂದು ಸೈಂಟಿಫಿಕ್ ಮೆಥಡಲ್ಲಿ ರೋಸ್ಟಿಂಗ್ ಆಗಿರ್ಬೋದು, ಒಗ್ಗರಣೆ ಆಗಿರ್ಬೋದು ಮಾಡಿ ಕನ್ಸಲ್ಟೆಂಟ್ ಗೈಡ್ಲೈನ್ಸ್ ತೊಗೊಂಡು ಪ್ರಾಡಕ್ಟ್ಗಳನ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಈಗ ಯಾವುದೇ ರಾಸಾಯನಿಕಗಳನ್ನು ಬಳಕೆಯನ್ನು ಮಾಡಿಲ್ಲ ಅಂತ ಹೇಳಿ ಅದನ್ನು ನೀವು ಪ್ರಯೋಗಗಳ ಮೂಲಕ ನಿರೂಪಿಸಬಹುದಾ? ಹಾಂ, ಖಂಡಿತ ಸರ್. ನಮ್ದು ಆಲ್ರೆಡಿ FSSAI ಲೈಸೆನ್ಸ್ ಆಗಿದೆ. FSSAI ಲೈಸೆನ್ಸಲ್ಲಿ ನಾವು ಇದನ್ನು ನಮೂದನೆ ಮಾಡಿದ್ದೀವಿ. ಮತ್ತು ನಿಮ್ಗೆ ಅವಾಗಲೇ ನಾನು ಹೇಳ್ದಂಗೆ ನಾವು ಎಕ್ಸ್ಪೋರ್ಟ್ಗೂ ಹೋಗಬೇಕು ಅನ್ನೋ ಇದನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಅದು ಕೂಡ ಈಗ ಕೆಲವೊಂದು ಲ್ಯಾಬ್ ಟೆಸ್ಟ್ಗಳನ್ನೆಲ್ಲ ಮಾಡಿ ಎಕ್ಸ್ಪೋರ್ಟ್ ಲೈಸೆನ್ಸ್ನೆಲ್ಲ ಮಾಡಿಕೊಂಡು ಈಗ ನಮ್ಮ ಪ್ರಾಡಕ್ಟ್ಗಳನ್ನ ದೇಶಾದ್ಯಂತ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ ಸರ್. ನಾವು ನಮ್ಮ ಪ್ರಾಡಕ್ಟ್ ಕೂಡ ಈಗ ವೆಬ್ಸೈಟ್ ಕೂಡ ಅಫಿಷಿಯಲ್ ಆಗಿ ಮೊನ್ನೆ ಲಾಂಚ್ ಮಾಡಿದ್ವಿ. ಮತ್ತು ನಮ್ಮದು ಕೆಲವೊಂದು ಪಾಯಸ ಮಿಕ್ಸ್ಗಳಿದೆ. ಈಗ ಹೆಸರುಬೇಳೆ ಪಾಯಸ ಮಿಕ್ಸು, ಬಹುಶಃ ಹೆಸರುಬೇಳೆ ಪಾಯಸ ಮಿಕ್ಸ್ ಇದುವರೆಗೂ ಯಾರೂ ಮಾಡಿಲ್ಲ. ಪ್ರಪ್ರಥಮ ಬಾರಿಗೆ ನಮ್ಮದೇ ಹೆಸರುಬೇಳೆ ಪಾಯಸ ಮಿಕ್ಸು. ಅದು ಕೂಡ ನಾವು ಹೆಮ್ಮೆಯಿಂದ ಹೇಳ್ತೀವಿ, ನೀವು ಯಾವುದೇ ಲ್ಯಾಬಿಗೆ ಬೇಕಾದರೆ ತೊಗೊಂಡೋಗಿ ಟೆಸ್ಟ್ ಮಾಡಿಸಿ, ಎಲ್ಲೂ ಕೂಡ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ 200% ಇಲ್ಲ. ಯಾಕೆಂದರೆ ಅದನ್ನು ಪ್ರಿಪೇರ್ ಮಾಡೋದೇ ನಾವು, ಅದ್ರ ಪ್ರೊಡಕ್ಷನ್ ನೋಡ್ಕೊಳ್ಳೋದೇ ನಾನು. ಅದ್ರ ಪ್ರೋಸೆಸ್ ಏನು ಅಂತ ನನಗೆ ಗೊತ್ತು. ನಾವು ಮನೇಲಿ ಯಾವ ರೀತಿ ಶುದ್ಧವಾಗಿ ಮಾಡ್ತೀವಿ ಅದೇ ಶುದ್ಧವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ. ಇಟ್ಸ್ ಲೈಕ್ ಎ ಕೆಮಿಕಲ್ ಫಾರ್ಮುಲಾ. ಕೆಮಿಸ್ಟ್ರಿಲಿ ಹೆಂಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ, ಮ್ಯಾಥ್ಸಲ್ಲಿ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ, ಇದನ್ನು ಕೂಡ ಅದೇ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂಥ ಪ್ರಿಸರ್ವೇಟಿವ್ ಕೆಮಿಕಲ್ ಬೇಡ. ನಮ್ಮ ಇಂಡಸ್ಟ್ರಿಗಳಲ್ಲಿ ಏನಾಗಿದೆ ಅಂದರೆ ಎಲ್ಲ ಶಾರ್ಟ್ ಕಟ್ ಹುಡ್ಕೊಂಡ್ಬಿಟ್ಟಿದ್ದಾರೆ. ಪ್ರೋಸೆಸ್ ಲಾಂಗ್ ಆಗಬಾರ್ದು ಅವರಿಗೆ, ಶಾರ್ಟ್ ಫಾರ್ಮಲ್ಲಿ ಫೈನಲ್ ಫಿನಿಶಿಂಗ್ ಗುಡ್ಸ್ ಬರಬೇಕು. ಅದಕ್ಕೋಸ್ಕರ ಅಲ್ಲಿ ಪ್ರಿಸರ್ವೇಟಿವ್ಸ್ ಕೆಮಿಕಲ್ ಬೇಕು. ಸೊ ನಮ್ಗೆ ಅದು ಬೇಕಾಗಿಲ್ಲ ಸರ್. ನಮಗೆ ಜನಗಳಿಗೆ ಒಳ್ಳೇದು ತಿನ್ನಿಸ್ಬೇಕು, ನಾವು ಜನಗಳಿಗೆ ಒಳ್ಳೇದು ಮಾಡಬೇಕು, ಅದರಿಂದ ನಾವು ಲಾಭ ಪಡ್ಕೋಬೇಕು. ಬಿಟ್ಟರೆ ಶಾರ್ಟ್ ಕಟ್ಟಲ್ಲೆಲ್ಲ ಹೋಗಿ ಲಾಭ ಮಾಡೋವಂಥ ಇಂಟೆನ್ಷನ್ನು ಉದ್ದೇಶ ಅವು ಇಲ್ಲ ನಮಗೆ ಸರ್. ಮತ್ತು ನಮ್ಮದೆಲ್ಲ ಮಹಿಳೆಯರಿಂದನೇ ಕೂಡ್ ಮಾಡ್ತಾ ಇರೋದು. ಇನ್ನೂ ಸುಮಾರು ಪ್ರಾಡಕ್ಟ್ಸ್ಗಳು ಡೆವಲಪ್ ಮಾಡಿದ್ದೀವಿ. ಶಾವಿಗೆ ಪಾಯಸ ಆಗಿರ್ಬೋದು, ಗಸಗಸೆ ಪಾಯಸ ಆಗಿರ್ಬೋದು. ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ ಇದೆಲ್ಲ ಟ್ರೆಡಿಷ್ನಲಿ ಮಾಡ್ಕೊಂಬಂದಿರೋದು. ಟ್ರೆಡಿಷ್ನಲ್ ಬೇಸ್ ಫುಡ್ಗಿಂದನೇ ನಾವು ಪ್ರೀಮಿಕ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಇನ್ನೊಂದು ಇನ್ಸ್ಟಂಟ್ ಉಪ್ಮಾ ಅಂತ ಮಾಡಿದ್ದೀವಿ. ಈಗ ನೀವು ಫ್ಲೈಟಲ್ಲಿ ನೋಡ್ಬೋದು, ಹೋದರೆ ನಿಮಗೆ ಉಪ್ಪಿಟ್ಟು ಕೊಡ್ತಾರೆ ಜಸ್ಟ್ ತಿನ್ನೋಕ್ಕೆ, ಅದು ಅಷ್ಟು ಟೇಸ್ಟ್ ಇರಲ್ಲ. ಬಟ್ ಈಗ ನಾವು ಡೆವಲಪ್ ಮಾಡಿರೋ ಫುಡ್ಡು ಜಸ್ಟ್ ಹಾಟ್ ವಾಟರ್ ಹಾಕಿ ಮುಚ್ಚಿಟ್ರೆ, ನೀವು ಫಾರಿನ್ಗಾದರೂ ಹೋಗಿ, ತೀರ್ಥಯಾತ್ರೆಗಾದರೂ ಹೋಗಿ, ನಂಗೆ ಮನೇಲಿ ಮಾಡ್ಕೊಳಕ್ಕಾಗಲ್ಲ ಅಂದರೆ ಮಕ್ಳಿಗಾದರೂ ಹೋಗಿ, ಎಲ್ಲೇ ಹೋದ್ರೂ ಇನ್ಸ್ಟಂಟಾಗಿ ಹಾಟ್ ವಾಟರ್ ಹಾಕಿ ಮುಚ್ಚಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನಮ್ಮ ಮಕ್ಕಳು ಕೂಡ ಅದೇ ಫುಡ್ ತಿಂತಾರೆ, ನಾವು ಕೂಡ ಅದೇ ಫುಡ್ ತಿಂತೀವಿ. ಎಲ್ಲೂ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಇಲ್ಲ. ಸಾಮಾನ್ಯ ರೈತರು ಮೌಲ್ಯವರ್ಧನೆ ಅಥವಾ ಸಂಸ್ಕರಣೆ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ತರಬೇತಿ ಅಗತ್ಯ ಇರುತ್ತೆ. ಆ ತರಹದ ತರಬೇತಿಯನ್ನು ಪಡೆದುಕೊಂಡು ಇದೆಲ್ಲದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲೆಲ್ಲಿ ತರಬೇತಿಯನ್ನು ಪಡ್ಕೊಂಡ್ರಿ? ನಾನು ಅವೇಕಲ್ಲಿ ತರಬೇತಿ ತಗೊಂಡಿದ್ದೀನಿ. ತರಬೇತಿ ತಗೋತಾ ಇದ್ದೀನಿ. ನಾನು ಎವ್ರಿ ಡೇ ನಾನು ಫೋನಲ್ಲೇ ಇರ್ತೀನಿ. ಒಂದು ಪ್ರಾಡಕ್ಟ್ನ ನಾನು ಡೆವಲಪ್ ಮಾಡಬೇಕಾದ್ರೆ, ಮಾಡಿಸ್ತಾ ಇರಬೇಕಾದ್ರೆ ಅದ್ರ ಆಗು ಹೋಗುಗಳ ಬಗ್ಗೆ. ಈಗ ಒಬ್ಬರು ಸೈಂಟಿಸ್ಟ್ ಅಂತ ಹೇಳಿದ ತಕ್ಷಣ ನಾನು ನಂಬಲ್ಲ. ಮತ್ತದು 4 ಜನ ಸೈಂಟಿಸ್ಟ್ಗಳ ಹತ್ರ ಕೇಳ್ತೀನಿ, ಮನೇಲಿ ನಾನೇ ಪ್ರಯೋಗ ಮಾಡ್ತೀನಿ, R&Dsಗಳನ್ನ ಮಾಡ್ಕೊಂಡು ಇದು ಮಾಡ್ತೀನಿ. JKVKಗೆ ಹೋಗ್ತೀನಿ, ಇಲ್ಲಿ ನಮ್ಮದು ಕಾರೆಕೆರೆ ಕೃಷಿ ಕಾಲೇಜ್ ಇದೆಯಲ್ಲ ಅಲ್ಲಿಗೆ ಸಂಪರ್ಕ ಮಾಡ್ತೀನಿ, IIHRಗೆ ಹೋಗ್ತೀವಿ. ಮತ್ತು ನನಗೆ ಎಲ್ಲ ಕಡೆಯಿಂದ ಸೈಂಟಿಸ್ಟ್ಗಳು ಪರಿಚಯ ಇದ್ದಾರೆ, ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೀವಿ. ಅವ್ರುಗಳನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಡಕ್ಟ್ ಇದು ಸರಿ ಇದೆಯಾ ಹೀಗೆ ಅಂತ ಚರ್ಚೆ ಮಾಡ್ತೀನಿ. ಅದರಲ್ಲಿ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ನೋಡ್ಕೊಂಡು ಆಮೇಲೆ ಅದನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನಾನು R&Dಗಳನ್ನ ತುಂಬ ಮಾಡ್ತೀನಿ. ಅದು ನನಗೆ ಸ್ಯಾಟಿಸ್ಫೈ ಆದಮೇಲೆ, ಅದು ನಮ್ಮ ಮನೆಗಳಲ್ಲಿ ಪ್ರಯೋಗ ಆದಮೇಲೆ 10 ಜನಕ್ಕೆ ನಾವು ಅದನ್ನು ಸ್ಯಾಂಪಲ್ ಕೊಡ್ತೀವಿ. ಅವ್ರುಗಳು ಓಕೆ ಟೇಸ್ಟ್ ಹಿಂಗಿದೆ ಹಿಂಗಾಗಿದೆ ಅಂದಮೇಲೆ ನೆಕ್ಸ್ಟ್ ಅದನ್ನು ನಾವು ಮಾರ್ಕೆಟಿಗೆ ಲಾಂಚ್ ಮಾಡ್ತೀವಿ. ಯಾವುದೇ ರೀತಿಯಾದಂಥ R&Dಗಳು ಮಾಡ್ದೇ ಸುಮ್ಮನೆ ಒಂದು ಇದ್ರ ಮೆಥಡಲ್ಲಿ ಯಾವುದೇ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಲ್ಲ. ಕೃಷಿಕರಿಗೆ ನೆರವಾಗಬೇಕು ಅನ್ನುವಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನು ಜಾರಿ ಮಾಡಿದೆ. ಅದನ್ನು PMFME ಅಂತ ಹೇಳಿ ಸಂಕ್ಷಿಪ್ತವಾಗಿ ಕರೆಯಲಾಗುತ್ತೆ. ಈ ಒಂದು ಯೋಜನೆಯ ಫಲಾನುಭವಿಗಳು ಕೂಡ ಹೌದು. ನೀವು ಏನೆಲ್ಲ ಅನುಕೂಲ ಆಗಿದೆ ಇದರಿಂದ? ಸರ್, PMFMEಲಿ ನಾವೊಂದು 50 lakhs ತನಕ ಲೋನ್ ತೊಗೊಂಡಿದ್ದೀವಿ. ಸೊ PMFME ಯಾವ ರೀತಿ ಅಂತಂದರೆ, ಈಗ ನೀವು 50 ಲಕ್ಷ ರೂಪಾಯಿಗೆ 50 ಲಕ್ಷ ರೂಪಾಯಿಯೂ ನೀವು ಮೆಷಿನರೀಸ್ ತೊಗೊಂಡ್ರೆ ನೀವು 25 lakhs ಸಬ್ಸಿಡಿ ಬರುತ್ತೆ. 35% ಸ್ಟೇಟ್ ಕೊಟ್ಟರೆ 15% ನಿಮಗೆ ಸೆಂಟ್ರಲ್ ಕೊಡುತ್ತೆ, ಓನ್ಲಿ ಫಾರ್ ಮೆಷಿನರೀಸು. ಈಗ ನೀವೊಂದು ನಾನು ಮೇಲ್ಗಡೆ ಫಸ್ಟ್ ಹೇಳ್ದಂಗೆ ರಾಗಿ ಪ್ರಾಡಕ್ಟ್ಸ್ಗಳನ್ನ ಎಕ್ಸಾಂಪಲ್ ಹೇಳಿದೆ. ನಿಮ್ಗೆ ಅದೆಲ್ಲ ಮಿಲ್ಲಿಂಗಿಗೆ ನಿಮಗೆ ಮಿಲ್ ಮಾಡೋಕ್ಕೆ ಮೆಷಿನ್ಸ್ ಬೇಕು, ಪಲ್ವರೈಸರ್ಸ್ ಬೇಕು. ನೀವು ರೈತರಾಗಿದ್ದರೆ ಅದು ನೀವು ಪರ್ಚೇಸ್ ಮಾಡೋಕ್ಕಾಗಲ್ಲ.
ಸೊ ನೀವು PMFM ಅಂಡರ್ಗೆ ಹೋದರೆ ನಿಮ್ಗೆ ಏನು ಬೇಕಾದ್ರೂ ಮೆಷಿನರೀಸ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ನಾವೆಲ್ಲ ಈಗ ಏನು ಪರ್ಚೇಸ್ ಮಾಡಿದ್ದೀವಪ್ಪ ಅಂದರೆ ನಾವು ಒಂದು ಯೂನಿಟ್ ಮಾಡಿದ್ದೀವಿ ಸರ್. ಹಾಸನ್ ಗೌರಿಕೊಪ್ಪಲು ಸಮುದಾಯದ ಭವನದ ಹತ್ರ ಒಂದು ಧಮಾಕ ಮಸಾಲ ಅಂತ ಮಾಡಿದ್ದೀವಿ. ಇದ್ರ ಕಾನ್ಸೆಪ್ಟ್ ಬಂದು ಏನಂದರೆ ಲೈವ್ ಮಸಾಲ ಕಾನ್ಸೆಪ್ಟ್. ಮೆಣಸಿನ್ಕಾಯಿ ನಮ್ಮಲ್ಲೇ ಸಿಕ್ಕುತ್ತೆ, ನಮ್ಮಲ್ಲಿ ಎಲ್ಲ ರಾ ಮೆಟೀರಿಯಲ್ಸು ಸಿಕ್ಕುತ್ತೆ. ಈಗ ಒಂದೊಂದು ಮನೇಲೂ ಒಂದೊಂದು ಸಾಂಬಾರು ಪುಡಿಗಳದ್ದು ವಿಭಿನ್ನವಾದ ಟೇಸ್ಟ್ ಇರುತ್ತೆ. ನೀವುಗಳು ಬಂದು ನಮಗೆ ರೆಸಿಪಿ ಕೊಟ್ಟರೆ, ಎಕ್ಸಾಂಪಲ್ ನನಗೆ 1 kg ಮೆಣಸಿನ್ಕಾಯಿ ಬೇಕು, 1/2 kg ಧನಿಯಾ ಬೇಕು, ಜೀರಿಗೆ ಎಷ್ಟು ಬೇಕು, ಆ ಥರ ರೆಸಿಪೀಸ್ ಕೊಟ್ಟರೆ ನಾವು ಅಲ್ಲೇ ಹುರಿದು ಪುಡಿ ಮಾಡಿ ನಿಮಗೆ ಪ್ಯಾಕ್ ಮಾಡಿ ಕೊಡ್ತೀವಿ. ಆ ಸೌಲಭ್ಯನೂ ಇದೆ. ನಮ್ಮಲ್ಲೇ ಇಷ್ಟೆಲ್ಲ ಏನು ಪ್ರಾಡಕ್ಟ್ಸ್ಗಳು ಹೇಳಿದ್ವಿ, ಫಿನಿಶಿಂಗ್ ಗುಡ್ಸ್ ಇದು ಸಿಕ್ಕುತ್ತೆ. PMFM ಇಲ್ಲಿ ನಾವು ಎಲ್ಲ ಮೆಷಿನರೀಸು ಹಾಕಿದ್ದೀವಿ. ಪಲ್ವರೈಸರ್ ಹಾಕಿದ್ದೀವಿ, ರೋಸ್ಟರ್ ಹಾಕಿದ್ದೀವಿ, ಡ್ರೈಯರ್ ಹಾಕಿದ್ದೀವಿ, ಪ್ಯಾಕಿಂಗ್ ಐಟಮ್ಸ್ಗಳು ಹಾಕಿದ್ದೀವಿ, ಪ್ಲಸ್ ಮಿಕ್ಸರ್ಸ್ ಇದೆ. ಅದ್ರ ಜೊತೆಗೆ ಈ ಒಂದು ಸೂಪರ್ ಮಾರ್ಕೆಟ್ ಕೂಡ ಸೆಟಪ್ ಮಾಡಿದ್ದೀವಿ. ಅಲ್ಲೂ ಕೂಡ ಕೆಲಸ ಮಾಡ್ತಾ ಇರೋರು 3/4 ಮಹಿಳೆಯರು. ಹೀಗೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯನ್ನು ಮಾಡುವ ಮೂಲಕ, ಅವುಗಳನ್ನು ಮಾರುಕಟ್ಟೆಯನ್ನು ಮಾಡುವ ಮೂಲಕ ಅನೇಕರಿಗೆ ನೆರವಾಗಿದ್ದೀರಿ. ತಾವು ಕೂಡ ಒಂದು ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ ಈ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಅನ್ನುವಂಥದ್ದು ಅನೇಕರಿಗೆ ನೆರವಾಗುತ್ತೆ, ಆಸರೆಯಾಗುತ್ತೆ. ಈ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವಗಳಿಗಾಗಿ ಹಾಗೂ ಇದನ್ನು ಮಾಡಬೇಕು ಅನ್ನುವಂಥ ಹಂಬಲ ಅನೇಕರಲ್ಲಿರುತ್ತೆ. ಅವರಿಗೆ ಸಲಹೆ ಸಹಕಾರವನ್ನು ನೀಡುವ ನಿಟ್ಟಿನಲ್ಲಿ ತಮ್ಮನ್ನು ಹೇಗೆ ಸಂಪರ್ಕವನ್ನು ಮಾಡ್ತಕ್ಕಂಥದ್ದು? ಸರ್, ನನ್ನ ನಂಬರ್ ಬಂದು 78992104 ಅಂತ ಹೇಳಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಹೇಳ್ತೀನಿ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ನಿಧಾನವಾಗಿ ಹೇಳಿ. 78992104. ಇದು ಶ್ವೇತಾ ಅವರ ಸಂಪರ್ಕ ಸಂಖ್ಯೆ 7899210554. ಮತ್ತೆ ನಮ್ಮನ್ನ ನೇರವಾಗಿ ಸಂಪರ್ಕ ಮಾಡ್ಬೋದು. ಅಂದರೆ ನಮ್ಮದು ಗೌರಿಕೊಪ್ಪಲು ಸಮುದಾಯದ ಭವನದ ಹತ್ರ ನಮ್ಮದು ಶಾಪ್ ಇದೆ ಸರ್. ಅಲ್ಲಿ ಬಂದರೂ ಕೂಡ ನಾವು ಅವ್ರಿಗೆ ಮಾತಾಡಿಸ್ತೀವಿ. ಧಮಾಕ ಮಸಾಲ ಅಂತ ಹೇಳಿ, SBI ಬ್ಯಾಂಕ್ ಪಕ್ಕನೇ ಗೌರಿಕೊಪ್ಪಲು, ವಿವೇಕ್ ನಗರ. ಅಲ್ಲಿ ಬಂದರೂ ಕೂಡ ನಾವು ಗೈಡ್ ಮಾಡ್ತೀವಿ ಸರ್. ಒಳ್ಳೆಯದು ಶ್ವೇತಾ ಅವರೇ ಹಾಗೂ ಶರ್ಮಿಳಾ ಅವರೇ, ಇದುವರೆಗೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ನಿಮ್ಮ ಅನುಭವಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಿಮಗೂ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಇದುವರೆಗೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವ ಕುರಿತಂತೆ ಹಾಸನದ ರೈತ ಮಹಿಳೆ ಹಾಗೂ ಉದ್ಯಮಿಗಳಾದ ಶ್ವೇತಾ ಮಂಜುನಾಥ್ ಬನವಾಸೆ ಹಾಗೂ ಶರ್ಮಿಳಾ ಪುನೀತ್ ಅವರೊಂದಿಗಿನ ಸಂವಾದ ಮೂಡಿಬಂತು. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ. ಮಧುಸೂದನ್.